ಅದೊಂದು ಸ್ವಲ್ಪ ಕುಟುಂಬದ ಕಲಹಗಳಿದೆ. ಅದ್ರ ನಾನು ಇವಾಗ ಮಾಡ್ಬೇಕಾಗಿರೋದು ರೈಟ್ ರಾಂಗ್ ಅಂತ ನನ್ಗೂ ಗೊಂದಲದಲ್ಲಿ ಸಿಗಾಕೊಂಡಿದ್ದೀನಿ. ಅದು ನಿಮ್ಮಿಂದ ನನಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಅವಶ್ಯವಾಗಿ ಹೇಳಿ, ಏನಿದೆ ನಿಮ್ಮ ಮನಸ್ಸಲ್ಲಿ, ಖಂಡಿತ ಮುಕ್ತವಾಗಿ ಮಾತಾಡಿ. ಅದು ಏನು ಮಾಡ್ಕೊಂಡ್ರು ನೀವು? ನಾವು ಇಲ್ಲಿ ಬೆಂಗಳೂರಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಏನಾಗಿ? ಡೆಲಿವರಿ ಬಾಯ್, ಫುಡ್ ಡೆಲಿವರಿ ಬಾಯ್. ಓಕೆ. ಎಷ್ಟು ವಯಸ್ಸು ನಿಮಗೆ? ನನಗೆ ಇವಾಗ 31. 31. ಆಯಿತು, ಹೇಳಿ. ನಮಗೆ ನಮ್ಮ ಅಪ್ಪ ಅಮ್ಮನಿಗೆ 3 ಜನ ಮಕ್ಕಳು, ಒಬ್ರು ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಮ್ಮ ಅಕ್ಕನಿಗೆ ಮದುವೆ ಆಗಿದೆ, ನಮ್ಮ 2 ಅಣ್ಣ ತಮ್ಮರಿಗೂ ಮದುವೆ ಆಗಿದೆ. ಓಕೆ. ನಾವಿಬ್ರು ಒಂದೇ ಮನೆಯಲ್ಲೇ ಮದುವೆ ಮಾಡ್ಕೊಂಡಿದ್ವಿ. ಅಕ್ಕ ತಂಗಿದಿರನ್ನ ಅಣ್ಣ ತಮ್ಮರಿಬ್ರು ಮದುವೆ ಮಾಡ್ಕೊಂಡಿದ್ವಿ. ಅಕ್ಕ ತಂಗಿದಿರನ್ನ ಅಣ್ಣ ತಮ್ಮಂದಿರಿಬ್ರು ಮದುವೆ ಮಾಡ್ಕೊಂಡ್ರಿ? ಅದು ನಮ್ಮ ಮನೇಲಿ ಆಲೆ ಒಂದು ಆಗಿದೆ. ನಮ್ಮ ಅಪ್ಪನ ತಮ್ಮನು ಅದೇ ತರ ಮಾಡ್ಕೊಂಡಿದ್ದಾರೆ. ವಾ, ಇದೇನಪ್ಪ ಪರಂಪರೆ ನೀವು ಮುಂದುವರಿಸಿದ್ದೀರಿ. ಅಂದ್ರೆ ಅದೇನದು ಪ್ರೀ ಪ್ಲಾನ್ ಆಗಿತ್ತು ಅಥವಾ ಅಕಸ್ಮಾತ್ ಆಗಿದ್ದ? ಇಲ್ಲ, ಅಕಸ್ಮಾತ್ ಆಗಿ ನನ್ಗೆ ಒಬ್ಬನಿಗೆ ನೋಡಕ್ ಹೋಗಿದ್ದ ಅವಾಗ ಕರೋನಾ ಟೈಮಲ್ಲಿ. ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಕರೋನಾ ಟೈಮಲ್ಲೇ ಆಗಿದ್ದು. ಸೊ ಅಲ್ಲಿ ನಿಮ್ಮ ತಮ್ಮನಿಗೂ ನೋಡ್ಬಿಟ್ರಿ? ಅಲ್ಲ, ಫಸ್ಟ್ ಟೈಮ್ ಕರೋನಾ ಟೈಮಲ್ಲೇ ನಾವು ಊರಿಗೆ ಹೋಗಿದ್ವಿ. ಅವಾಗ ಮನೆ ಕಟ್ಟಿಸ್ತಾ ಇದ್ವಿ. ಆ ಟೈಮಲ್ಲಿ ಹುಡುಗಿ ನೋಡ್ಬೇಕಂದಾಗ ಹಿಂಗೆ ನನಗೆ ಫಸ್ಟ್ ನೋಡಕ್ ಹೋಗಿದ್ವಿ. ಅವ್ರು ನಮ್ಮ ಮನೆ ಬಂದಾಗ ನಮ್ಮ ತಮ್ಮನ ಹೋಗ್ಬಿಟ್ಟು ನಮ್ಮನೇಲಿ ಇನ್ನೊಂದು ಹೆಣ್ಮಗು ಇದೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ಚಿಕ್ಕಮ್ಮವರು ಇಲ್ಲ, ನಾವು ಕೊಡಂಗಿದ್ರೆ ನಮ್ಮ ಮಗನಿಗೆ ಮಾಡ್ಕೊಂತೀವಿ ಅಂತ ಹೇಳಿ ನಮ್ಮ ಚಿಕ್ಕಮ್ಮವರೆಲ್ಲ ಮಾತಾಡಿ ಇದು ಮಾಡಿದ್ರು. ಒಂದೇ ಮನೇಲಿ ಆಗುತ್ತಲ್ಲ, ಚೆನ್ನಾಗಿರುತ್ತೆ, ಅಕ್ಕ ತಂಗಿದ್ರ ಜಗಳ ಇರಲ್ಲ ಅಂತ ಹೇಳಿ ಮಾಡ್ಬಿಟ್ಟು. ಹೌದಾ? ಮನ್ಸು ಮುಟ್ಕೊಂಡು ಹೇಳಿ. ಹೌದಾ? ಅಕ್ಕ ತಂಗಿನ ಅಣ್ಣ ತಮ್ಮದಿರ ಆದ್ರೆ ಜಗಳ ಇರಲ್ವಾ? ಅದು ನಮ್ಮ ಮನೇಲಿ ಜಗಳ ಇಲ್ಲ. ಅದು ಆದ್ರೆ ಅಕ್ಕ ತಂಗಿದ್ರ ಮಧ್ಯೆ ಜಗಳ ಇಲ್ಲ ನಾನ್ ನೋಡಿದ ಮಟ್ಟಿಗೆ. ನಮ್ಮ ಮನೇಲಿ ಇರುತ್ತೆ, ಗಂಡನ ಮನೇಲಿ ಇರಲ್ಲ ಅಂತ. ಆಯ್ತು, ತೊಂದರೆ ಇಲ್ಲ. ಸೊ ಅಕ್ಕ ತಂಗಿದಿರನ್ನ ಅಣ್ಣ ತಮ್ಮಂದಿರು ಮದುವೆ ಆದ್ರಿ ಅಂದ್ರೆ ಲಾಕ್ಡೌನ್ ಟೈಮಲ್ಲಿ ಆಗಿದ್ದ? ಲಾಕ್ಡೌನ್ ಟೈಮಲ್ಲಿ ಆಗಿದ್ದು. ಓಹೋ, ಲಾಕ್ಡೌನ್ ಪ್ರತಿಭೆಗಳು. ನೀವು ಆ ಸಮಯದಲ್ಲಿ ಏನು ಜನನ್ ಸೇರ್ಸಂಗಿಲ್ಲ, ಹೆಂಗ್ ಮದ್ವೆ ಆದ್ರಿ ನೀವು? ಅವಾಗ ಸ್ವಲ್ಪ ಜಾಸ್ತಿ ಜನ ಇಲ್ಲ, 50 ಜನ ಪರ್ಮಿಷನ್ ಕೊಟ್ಟಿದ್ರಲ್ಲ. ಓಕೆ ಓಕೆ ಓಕೆ. ಅವಾಗ ಅಷ್ಟೊಂದು ಇದು ಮಾಡ್ಲಿಲ್ಲ, ಸಿಂಪಲ್ ಆಗಿ. ಪುಣ್ಯವಂತರು ಸರ್. ನನಗೆ ಗೊತ್ತಿರೋ ಹಾಗೆ ಲಾಕ್ಡೌನ್ ಅಲ್ಲಿ ಎಷ್ಟು ತಂದೆ ತಾಯಿಗಳು ಮಕ್ಳಿಗೆ, ಅದರಲ್ಲೂ ಹೆಣ್ಣೆತ್ತಿರೋ ತಂದೆ ತಾಯಿಗಳು ವರದಕ್ಷಿಣೆ ಕಿರುಕುಳ ಇಲ್ಲ, ಅದಿಲ್ಲ ಇದಿಲ್ಲ, ಒಳ್ಳೆ ರೀತಿಯಲ್ಲಿ ಮದುವೆ ಮಾಡ್ಬಿಟ್ರು. ಹೆಚ್ಚು ಖರ್ಚಿಲ್ದಂಗೆ. ಒಳ್ಳೇದು, ಸಂತೋಷ. ಹೇಳಿ. ಅದು ಇವಾಗ ನಮ್ಮ ಮನೇಲಿ ನಂದು ಮೊದಲನೇ ಜೋರ ಮಾತಾಡ್ಬೇಕು. ನಾನು ಮೊದಲಿಂದ ಹೇಳ್ಬಿಡ್ತೀನಿ. ನಂದು ಮೊದಲು ಬಂದು ನಾನು 8ನೇ ಕ್ಲಾಸ್ ಓದಿದ್ದು. 8ನೇ ಕ್ಲಾಸ್ 8ನೇ ಕ್ಲಾಸ್ ಬೇಸಿಗೆ ರಜೆ ಬಂದಾಗ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಕೆಲ್ಸಕ್ಕೆ ಹಚ್ಬಿಟ್ರು ಮನೇಲಿ. ಅವಾಗ ಕೆಲ್ಸಕ್ಕೆ ಹಚ್ಚಿ ಬೇಸಿಗೆ ರಜೆ 2 ತಿಂಗಳ ರಜೆ ಇರ್ತಲ್ಲ, ಆ ಟೈಮಲ್ಲಿ ಕೆಲ್ಸಕ್ಕೆ ಕಳಿಸಿದಾಗ ಓದೋ ಕಡೆ ಇಂಟ್ರೆಸ್ಟ್ ಹೋಗಿ ಈ ಕೆಲ್ಸ ಕಡೆ ಜಾಸ್ತಿ ಇಂಟ್ರೆಸ್ಟ್ ಹೋಗ್ಬಿಡ್ತು. ಮತ್ತೆ ತಿರ್ಗಾ ಊರಿಗೆ ಹೋಗಿ ಟಿ.ಸಿ. ಮತ್ತೆ ತಿರ್ಗಾ ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ಟೆ. ಅವಾಗಿಂದ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ದಿನ ಎಲ್ಲ ಕೆಲಸ ಮಾಡಿದೆ, ಲೇತ್ ಮಿಷನ್, ಗಾರೆ ಕೆಲಸ ಎಲ್ಲ, ಪ್ಲಂಬಿಂಗ್ ಕೆಲಸ ಎಲ್ಲ ಕೆಲಸ ಮಾಡಿ ಒಂದು ಚೆನ್ನಾಗಿರೋ ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಂಡ್ವಿ. ಕೆಲ್ಸಕ್ಕೆ ಸೇರ್ಕೊಂಡು ಅಲ್ಲಿ 10 ವರ್ಷ ಕೆಲಸ ಮಾಡಿದೆ ಒಂದೇ ಕಂಪ್ನಿಲಿ. ಅದು ಅವರು ಸೂಪರ್ವೈಸರ್ಗೂ ನನಗೂ ಆಗ ಬರ್ಲಿಲ್ಲ. ಅವ್ರ ಸೂಪರ್ವೈಸರ್ ಇಂದ ನನಗೆ ಜಾಸ್ತಿ ಟಾರ್ಚರ್ ಅನ್ಸ್ಬಿಡ್ತು. ಅಲ್ಲಿ ಕೆಲಸ ಬಿಟ್ಟು ಇವಾಗ ಒಂದು 3 ವರ್ಷ ಆಯ್ತು ನಾವು ಇವಾಗ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದೀನಿ. ಅಂದ್ರೆ ಕಂಪ್ನಿಯಿಂದ ಡೆಲಿವರಿ ಬಾಯ್ ಅಂದ್ರೆ ಫುಡ್ ಡೆಲಿವರಿನ ಏನು? ಫುಡ್ ಡೆಲಿವರಿ. ಓಕೆ, ಫುಡ್ ಡೆಲಿವರಿ ಅಂದ್ರೆ ಅದೇನು, ಅದರ ಸಮಯ ಏನು, ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಮಾಡ್ತೀರಿ? ಟೈಮಿಂಗ್ಸ್ ಎಲ್ಲ ಏನಿಲ್ಲ ಸರ್. ಅದು ನಾವು ಬೆಳಗ್ಗೆ 9 ಗಂಟೆ ಲಾಗಿನ್ ಆಗ್ತೀವಿ. ನಮ್ಗೆ ಟಾರ್ಗೆಟ್ ಇರುತ್ತೆ. ಓ ಹೌದಾ? ಎಷ್ಟು ಮಾಡ್ಬೇಕು ನೀವು? ನಾವು ದಿನಕ್ಕೆ 18 ಆರ್ಡ್ರು, 20 ಆರ್ಡ್ರು, 24 ಆರ್ಡ್ರ್ ಅಂತ ಇರುತ್ತೆ. ಓಹೋ, ಅಂದ್ರೆ ಎಷ್ಟು ಕಿಲೋಮೀಟರ್ ಒಳಗಡೆ ಇರುತ್ತೆ ನಿಮ್ ಸೆಂಟರ್ ಇಂದ? 15 ಕಿಲೋಮೀಟರ್ ಒಳಗಡೆ ಇರುತ್ತೆ. ಬಟ್ ಪೆಟ್ರೋಲ್ಗೆ ಎಲ್ಲ ಆಗಿ ಓಕೆ ವರ್ಕೌಟ್ ಆಗುತ್ತಲ್ಲ? ಆಗುತ್ತೆ. ನಮಗೆ ತಿಂಗಳಿಗೆ 30,000 ದುಡಿತಾ ಇದ್ದೆ. ಅದೆಲ್ಲ ನಾವು ಮದುವೆ ಮುಗಿಸ್ಕೊಂಡ್ವಲ್ಲ, ಮದುವೆ ಮುಗಿಸ್ಕೊಂಡ್ಮೇಲೆ ನಾನು, ನಮ್ಮ ತಮ್ಮನ ಮಿಸ್ಸಸ್, ನಮ್ಮ ಮಿಸ್ಸಸ್ ಎಲ್ಲರೂ ಒಂದೇ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ.
4 ಜನ ಒಂದೇ ಕಂಪ್ನಿಗೆ ಹೋಯ್ತಿದ್ರಾ? 4 ಜನ ಒಂದೇ ಕಂಪ್ನಿಗೆ ಹೋಗ್ತಾ ಇದ್ವಿ. ಆ ಕಂಪ್ನಿಯರಿಗೆ ಗೊತ್ತಿತ್ತಾ ನೀವೆಲ್ಲ ಒಂದೇ ಮನೆಯವರು ಅಂತ? ಗೊತ್ತಿತ್ತು, ಅವ್ರಿಗೆ ಹೇಳಿದ್ವಿ ಮೊದ್ಲೇ. ಓಕೆ ಓಕೆ. ಚೆನ್ನಾಗಿತ್ತು, ಒಂದ್ 2 ವರ್ಷ ಚೆನ್ನಾಗಿ ನಡೀತಾ ಇತ್ತು, ಎಲ್ಲ ಆಯ್ತು. ನಾನು ಒಂದು ತಪ್ಪು ಕೆಲಸ ಮಾಡ್ಬಿಟ್ಟೆ. ಜೋರ ಮಾತಾಡಬೇಕು, ಧ್ವನಿ ಕಟ್ಟಾಗ್ತಿದೆ. ನಾನೊಂದು ತಪ್ಪು ಕೆಲಸ ಮಾಡ್ಬಿಟ್ಟೆ ಆ ಟೈಮಲ್ಲಿ. ಅಂದ್ರೆ ನೀವೇನು ತಪ್ಪು ಮಾಡಿದ್ರಿ ಅಂತ? ಏನ್ ಮಾಡಿದ್ರಿ? ಅದು ಯಾರು ನಮ್ಮ ಹುಡುಗ ಹಿಂಗೆ ಬಂದು, ಇಲ್ಲ ಹಿಂಗ್ ಬೆಟ್ಟಿಂಗ್ ಆಡ್ತಾ ಇದೀನಿ, ದುಡ್ಡು ಚೆನ್ನಾಗ್ ಬರ್ತಾ ಇದೆ ನನಗೆ, ನೀನು ಆಡು ಅಂತ ಹೇಳಿ ಇದು ಮಾಡ್ಬಿಟ್ಟ. ಮತ್ತೆ ಆನ್ಲೈನ್ ಬೆಟ್ಟಿಂಗು. ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀರಾ? ಆನ್ಲೈನ್ ಬೆಟ್ಟಿಂಗ್ ಇದಾಯ್ತು. ನಾನು ಹಂಗೆ ನಿಧಾನಕ್ಕೆ ಆಡ್ತಾ ಸ್ಟಾರ್ಟಿಂಗ್ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಅದಕ್ಕೆ ಅಡಿಟ್ ಆಗ್ಬಿಟ್ಟೆ. ನಾನು ಬಿಡಕ್ ಆಗ್ಲಿಲ್ಲ. ಹೋಗಿರೋ ದುಡ್ಡು ಹೆಂಗಾರ ಮಾಡಿ ತೆಗಿಬೇಕು ಅನ್ನೋ ಒಂದು ಚಟಕ್ ಬಿದ್ಬಿಟ್ಟೆ. ಇಲ್ಲೂ ಅದೇ ಅಲ್ಲ. ನಿಮಗೆ ಸಂಬಳ ಎಷ್ಟು ಕೊಡ್ತಾ ಇದ್ರು ಕಂಪ್ನಿಲಿ? ಕಂಪ್ನಿಲಿ ನನಗೆ 22,000 ಹೆಂಗ್ ಬರೋದು. ಅದ್ ಸಾಲಲ್ಲ ಅಂತ ಅನಿಸಿ ಹೋಗಿದ್ದ ಅಥವಾ ಚಟವಾ ಇದು? ಹೌದು, ಅದು ಸಾಲಲ್ಲ, ಏನಾದ್ರು ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅನ್ನೋ ಇದರಲ್ಲಿ ಹೋಗಿದ್ದು. ನಿಮ್ ತಮ್ಮನೂ ಅದು ಏನಾಯ್ತು, ನಮ್ ತಮ್ಮ ಏನಿಲ್ಲ, ಅವನು ನಮ್ ಜೊತೆನೆ ಕೆಲ್ಸಕ್ಕೆ ಬರ್ತಿದ್ದ, ಇದೇನ್ ಮಾಡ್ತಿದ್ದ, ಅವನೇನ್ ಮಾಡಿಲ್ಲ. ನನ್ ಕಡೆಯಿಂದ ತಪ್ಪಾಗಿತ್ತು. ಈ ಫ್ರೆಂಡ್ಸ್ ಯಾರು ಊರಿನವರ, ಬೆಂಗಳೂರವರ? ಇಲ್ಲ ಇದು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ. ನಾನು ಕೂಡ ಈ ಆ್ಯಪಿಂದ ಇಷ್ಟನ್ನು ಗಳಿಸಿದ್ದೇನೆ, ನೀನು ಗಳಿಸು ಅಂತ ತೋರಿಸಿದ್ರು. ಅದು ಹಂಗೆ ಅದು ಆಡ್ತಾ ಜಾಸ್ತಿ ಅದಕ್ಕೆ ಅಡಿಕ್ಟ್ ಆಗಿ ನಂದು ಒಂದು 4 ಲಕ್ಷ ಸಾಲ ಆಗ್ಬಿಡುತ್ತೆ. ಅಯ್ಯೋ ದೇವ, ಈ 4 ಲಕ್ಷ ಎಲ್ಲಿ ತಂದ್ರಿ ನೀವು? ಹಿಂಗೆ ಒಬ್ಬರ ಹತ್ರ ಸಾಲ ಇಸ್ಕೊಂಡೆ, ಕೊಟ್ರು, ಆಪಲ್ಲಿ ಎತ್ಕೊಳ್ಳೋದು, ಮತ್ತೆ ತಿರ್ಗಾ ಹಂಗೆ ಹಾಕ್ಬಿಟ್ಟು ಹಂಗೆ ಕಟ್ಟೋದು, ಇದು ಮಾಡಿದೆ. ಸಾಲ ಆಯ್ತು. ಮತ್ತೆ ಆ ಟೈಮಲ್ಲಿ ನನ್ಗೆ ಅಪೆಂಡಿಕ್ಸ್ ಬೇರೆ ಆಯ್ತು. ಅದು ESI ಇತ್ತಲ್ಲ, ESI ಇಂದ ಫ್ರೀ ಆಗಿ ಆಪರೇಷನ್ ಆಯ್ತು. ಆಪರೇಷನ್ ಆಗಿ ಮತ್ತೆ ತಿರ್ಗಾ ನಾನು ಡಿಸ್ಚಾರ್ಜ್ ಆಗಿ ಮನೆ ಬಂದು 1 ತಿಂಗಳು ರೆಸ್ಟ್ ಮಾಡಿದೆ. ನನಗೆ ರೆಸ್ಟ್ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿ ಮತ್ತೆ ಕಾಂಟ್ರಾಕ್ಟ್ ಹತ್ರ ಮಾತಾಡಿ, ನಾನು ಕೆಲ್ಸಕ್ಕೆ ಬರ್ತೀನಿ, ನಂಗೆ ಜಾಸ್ತಿ ಭಾರ ಎತ್ತಕ್ಕಾಗಲ್ಲ, ಈಜಿಗಿರೋ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ. ನಾನು 10 ವರ್ಷ ಕೆಲಸ ಮಾಡಿದ್ನಲ್ಲ, ಎಕ್ಸ್ಪೀರಿಯನ್ಸ್ ಇತ್ತು ಅಲ್ಲಿ ನನಗೆ. ಅಂದ್ರೆ ಯಾವ ಕೆಲಸ ಅದೇ ಕಂಪ್ನಿಲಿ ಹೆಂಗ್ ಮಾಡ್ಸೋದು, ಹುಡುಗರ್ನೆಲ್ಲ ಕೆಲಸ ಮಾಡ್ಸೋದು ಎಲ್ಲ ಗೊತ್ತಿತ್ತು ನನಗೆ. ಸರಿ ಆಯ್ತು ಬಾ ಅಂತ ಹೇಳಿದ್ರು ಅವ್ರು ನನಗೆ. ಅಂದ್ರಲ್ಲಿ ಒಬ್ಬ ಸೂಪರ್ವೈಸರ್ ಅಂದ್ರೆ, ಸೂಪರ್ವೈಸರ್ಗೆ ನನ್ ಕಂಡ್ರೆ ಆಗ್ತಿರ್ಲಿಲ್ಲ. ಅದು ಚಪ್ಪಲ್ ಫ್ಯಾಕ್ಟ್ರಿ. ಏನ್ ಫ್ಯಾಕ್ಟ್ರಿ? ಚಪ್ಪಲ್. ಓಕೆ ಓಕೆ. ಚಪ್ಪಲಿ ಫ್ಯಾಕ್ಟ್ರಿ ಅಂದ್ರೆ ಪ್ರೊಡಕ್ಷನ್ ಮಾಡೋದು. ಪ್ರೊಡಕ್ಷನ್ ಮಾಡೋದು. ಓಕೆ. ಸೊ ಅಲ್ಲಿ ಸೇರ್ಕೊಂಡ್ರಿ. ನೀವು ಹೇಳಿದ್ರಿ ನನಗೆ ಭಾರ ಎಷ್ಟಲಿಕ್ಕೆ ಆಗಲ್ಲ ಮೊದಲಷ್ಟು, ಅದ್ರ ಕೆಲಸ ಮಾಡಿಸ್ತೀನಿ ಅಂತ. ಬಟ್ ಅಲ್ಲಿ ಯಾರು ಸೂಪರ್ವೈಸ್ಗೆ ನಿಮ್ಮನ್ನ ಕಂಡ್ರೆ ಆಗ್ತಿರ್ಲಿಲ್ಲ? ಆಗ್ತಾ ಇರ್ಲಿಲ್ಲ. ಅದು ಅವ್ರೇನನ್ನ ನಾನು ಹೋದಾಗ, ಇಲ್ಲ ನೀನು ಇಲ್ಲಿ ಮಾಡಂಗಿಲ್ಲ, ಕೆಳಗಡೆ ಅದು ಆಯಿಲ್ ಡ್ರಮ್ ಅದು ಪಿ ಯು ಸೋಲ್ ಬರುತ್ತಲ್ಲ, ಚಪ್ಪಲ್ಗೆ ಸೋಲ್ ಬರುತ್ತಲ್ಲ ಕೆಳಗಡೆ, ಅದು ಕೆಮಿಕಲ್ದು ಡ್ರಮ್ ಇರ್ತಾವ ಕೆಳಗಡೆ. ಅದನ್ನ ನೀನು ಅಲ್ಲಿ ಕೆಲಸ ಮಾಡ್ಬೇಕು ನೀನು. ಅದು 100 kg 150 kg ಹಿಂಗಿರುತ್ತೆ. ಅಯ್ಯೋ. ಅದು ಅಲ್ಲಿ ಹೋಗಿ ನೀನ್ ಮಾಡ್ಬೇಕು ಕೆಲಸ ಅಂದ್ರು. ಇಲ್ಲ ನನ್ನ ಕೈಯಿಂದ ಮಾಡಕ್ ಆಗಲ್ಲ, ನಾನು ಅಲ್ಲಿ ಹೋಗಲ್ಲ ಅಂತ. ಇಲ್ಲ ನೀನು ಅಲ್ಲೇ ಮಾಡ್ಬೇಕು ಅಂದ್ರು. ಸರಿ, ನನಗೆ ಕೆಲಸನೇ ಬೇಡ, ಏನು ಬೇಡ, ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿ ರಿಸೈನ್ ಮಾಡಿ ಬಂದ್ಬಿಟ್ಟೆ. ಬಟ್ ನಿಮ್ಮನ್ನ ಕರೆದಿದ್ದವ್ರು ಯಾರು? ಕಾಂಟ್ರಾಕ್ಟ್ರು. ಬಟ್ ಅವ್ರಿಗೆ ಹೇಳ್ಬೋದಿತ್ತಲ್ಲ, ಇಲ್ಲ ನಾನು ಮೊದ್ಲೇ ಹೇಳಿ ಬಂದಿದ್ದೀನಿ. ಅವ್ರಿಗೆ ಹೇಳಿದೆ ನಾನು. ಅವ್ರು ಹೇಳಿದ್ರು, ಇಲ್ಲ ಅವ್ರು ಏನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕಪ್ಪ. ಅವ್ರದ್ದೇನು ನಡೆಯಲ್ಲ ಅಲ್ಲ ಒಳಗಡೆ? ನಡೆಯಲ್ಲ, ಅವ್ರು ಸಂಬಳ ಕೊಡ್ತಾರೆ ಅಷ್ಟೇ. ಓಕೆ. ಆಯ್ತು ಅಂತ ಹೇಳಿ ಕೆಲಸ ಬಿಟ್ಕೊಂಡು ರಿಸೈನ್ ಮಾಡ್ಕೊಂಡೆ. ನಮ್ಮ ಮಿಸ್ಸಸ್, ನಮ್ಮ ತಮ್ಮನ ಮಿಸ್ಸಸ್, ಅವ್ರು 3 ಜನ ಹೋಗ್ತಾ ಇದ್ರು. ಆಮೇಲೆ ನಮ್ಮ ತಮ್ಮನ, ಇಲ್ಲ ನಾನು ಅಲ್ಲಿ ಮಾಡಲ್ಲ, ನಾನು ಬಿಡ್ತೀನಿ, ನಾನು ಬೇರೆ ಕೆಲಸ ಮಾಡ್ತೀನಿ ಅಂತ ಅವನು ಬಿಟ್ಟ. ಆಮೇಲೆ ನಮ್ಮ ಮಿಸ್ಸಸ್, ನಮ್ಮ ತಮ್ಮನ ಮಿಸ್ಸಸ್ ಇಬ್ರು ಅಲ್ಲೇ ಹೋಗ್ತಾ ಇದ್ರು. ಮದುವೆ ಆಗಿ 1-2 ವರ್ಷ ಆಗಿತ್ತು ನಮ್ಗೆ. ಮಕ್ಕಳಿದ್ದಿಲ್ಲ. ಆಮೇಲೆ ಹಂಗೆ ಇದಾಗಿ 2 ವರ್ಷ ಆದ್ಮೇಲೆ ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಆದ್ರು. ಅವಾಗೆಲ್ಲ ಚೆನ್ನಾಗಿತ್ತು. ನಮ್ಮಪ್ಪ ಜಾಸ್ತಿ ಕುಡಿಯೋರು. ಅವಾಗ ಕುಡಿಬೇಕಾದ್ರೆ ಮನೆಗೆ ಅವಾಗ ಬೈಯರು, ಸುಮ್ನೆ ಕುಡಿದು ಜಗಳ ಆಡೋರು ನಮ್ಮಪ್ಪ. ನನಗೆ ಮತ್ತೆ ನಮ್ಮ ಮಿಸ್ಸಸ್ಗೆ, ನಮ್ಮ ತಮ್ಮ ಎಲ್ಲರಿಗೂ ಬೈಯೋರು. ನಮ್ಮಮ್ಮ ಬೈ ಸುಮ್ಕಿರ್ತಾಳು, ಅವ್ರ ಕೆಲ್ಸಕ್ಕೆ ಹೋಗ್ಬೋತಾರೆ, ಅವ್ರಿಗೆ ಯಾಕೆ ಬೈತೀನಿ. ನೀವು ಬೆಂಗಳೂರಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲೇ ಇದ್ರಾ? ಬೆಂಗಳೂರಲ್ಲೇ ಇದ್ದೀವಿ. ಊರಲ್ಲಿ ಯಾರಿದ್ರು ಮತ್ತೆ? ಊರಲ್ಲಿ ಯಾರು ಇಲ್ಲ ನಮಗೆ. ಅವಾಗ ಏನು ಇದ್ದಿಲ್ಲ ಮನೇಲಿ. ಊರಲ್ಲಿ ಒಂದು ಜಮೀನ್ ಇಲ್ಲ, ಒಂದು ಜಾಗ ಇದ್ದಿಲ್ಲ, ಏನು ಇದ್ದಿಲ್ಲ. ಇಲ್ಲಿ ಬಂದು ಒಂದು ಜಾಗ ತಗೊಂಡು
ಆ ಕರೋನಾ ಟೈಮಲ್ಲೇ ಮನೆ ಕಟ್ಸಿ ಮದುವೆ ಮಾಡ್ಕೊಂಡಿದ್ದು. ಅದು ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ ನೀವು? ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಊರಲ್ಲೇ ಇದ್ವಿ. ಅಲ್ಲಿ ಜಾಗ ಏನಿದ್ದಿಲ್ಲ. ನಮ್ಮ ಅಪ್ಪನ ತಮ್ಮವ್ರು ಇದಾರಲ್ಲ, ಅವ್ರದ್ದು ಜಾಗ ಇತ್ತು. ಅವಾಗ ಆ ಜಾಗದಲ್ಲೇ ಅವ್ರ ಮನೆಗೆ ಹೋಗೋದು ಬರೋದು ಮಾಡ್ತಾ ಇದ್ವಿ. ಆಮೇಲೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ದುಡ್ದು 1.5 ಲಕ್ಷ ಕೊಟ್ಟು ಒಂದ್ ಜಾಗ ತಗೊಂಡು ಹಂಗೆ ಒಂದ್ ಶೆಡ್ ಹಾಕಿ ನಮ್ಮ ಅಜ್ಜಿ ನಮ್ಮ ತಾತ ಇದ್ರು, ನಮ್ಮಪ್ಪ. ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಮನೆ ಬರುತ್ತಲ್ಲ. ಆಯ್ತು. ಇಲ್ಲಿ ಬೆಂಗಳೂರಿಗೆ ಬರೋದಾದ್ರೆ ಸೊ ಇಲ್ಲಿ ನಿಮ್ ತಂದೆ ಕುಡಿತಾ ಇದ್ರು ಮತ್ತೆ ಮನೇಲಿ ಸ್ವಲ್ಪ ತೊಂದರೆ ಕೊಡ್ತಾ ಇದ್ರು. ತೊಂದರೆ ಕೊಡ್ತಾ ಇದ್ರು. ಅವಾಗ ನಮ್ಮ ಅಮ್ಮನಿಗೆ ಬೈಯಾರ, ನಮ್ಮ ಅಪ್ಪನಿಗೆ, ಯಾಕೆ ಅವ್ರ ದುಡ್ಕೊಂಡ್ ಬರ್ತಾ ಇದಾರೆ, ಆ ಹುಡ್ರಿಗೆ ಯಾಕೆ ಬೈಕಿ, ಆ ಹುಡ್ರಿಗೆ ಯಾಕೆ ಇದು ಜಗಳ ಮಾಡ್ತಾರ ಹತ್ರ ಹಂಗೆ ಹಿಂಗೆ ಅಂತ. ಹಿಂಗ ನಮ್ಮಮ್ಮ ನಮ್ಮ ಹೆಂಡತಿ ಜೊತೆ ಚೆನ್ನಾಗಿದ್ದಾರೆ ಅಂತ ನಾವು ಹಂಗೆ ಸುಮ್ಮನೆ ಚೆನ್ನಾಗಿ ಹೋಗ್ತಾ ಇತ್ತು ಮನೆಯೆಲ್ಲ. ನಾನು ಇದು ಸಾಲ ಬೇರೆ ಮಾಡ್ಕೊಂಡೆ. ಈ ಸಾಲ ಮಾಡ್ಬೇಕಾದ್ರೆ ಇವಾಗ 2 ಲಕ್ಷ ತೀರಿಸಿ, ಇನ್ನು 2 ಲಕ್ಷ ಇದೆ ನಾನು ತೀರಿಸ್ತಾ ಇದ್ದೀನಿ. ಅದರಲ್ಲಿ ನಾನು ಹೇಳಿದೆ ಮನೆಯಲ್ಲಿ, ಇಲ್ಲಿ ನೋಡಿ ನಂದು ಹಿಂಗ್ ಸಾಲ ಆಗಿದೆ, ನಾನು ಕಟ್ಕೊಂತ ಇದ್ದೀನಿ ಸಾಲನ. ಮನೆಗೆ ಈ ಮಹತ್ ಕಾರ್ಯ ಅಲ್ಲಿವರೆಗೂ ಅವ್ರಿಗೆ ಗೊತ್ತೇ ಇರ್ಲಿಲ್ಲ? ಇಲ್ಲ, ಗೊತ್ತಿದ್ದಿಲ್ಲ. ಈ ಸಾಲ ಮಾಡ್ಕೊಂಡಿರೋದು ಇಲ್ಲ, ಗೊತ್ತಿದ್ದಿಲ್ಲ. ನಾನು ಅರ್ಥ ಮಾಡ್ಕೊಂಡು ಅದಾಯ್ತು. ಆಮೇಲೆ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ, ಇದು ಸರಿ ಇಲ್ಲ, ಇದು ನನಗೆ ಮತ್ತೆ ಮುಂದಕ್ಕೆ ಮಕ್ಕಳಾದ್ರೆ ಅವ್ರಿಗೆ ಹೆಂಗೆ ಇದು ಮಾಡೋದು ಅಂತೇಳಿ ನನಗೆ ನಾನು ಪರಿವರ್ತನೆ ಮಾಡ್ಕೊಂಡು ಅಲ್ಲಿ ಬಿಟ್ಬಿಟ್ಟೆ ಅದನ್ನ. ಇವಾಗ ಅದ್ರ ಸಂಖ್ಯೆನೂ ಇಲ್ಲ ನಂದು. ಚೆನ್ನಾಗಿ ದುಡ್ದು ಸಾಲ ತೀರಿಸ್ತಾ ಇದೀನಿ. 2 ಲಕ್ಷ ತೀರಿಸಿದೀನಿ ಆಲ್ರೆಡಿ. ಸೂಪರ್. ಇವಾಗ ಅದು ತೀರಿಸುವ ಟೈಮಲ್ಲಿ ಸ್ವಲ್ಪ ಮನೆಗೆ ದುಡ್ಡು ಕೊಡಕ್ ಆಗಿಲ್ಲ. ದುಡ್ಡು ಕೊಡಕ್ ಆಗಿಲ್ಲ ಅಂದ್ರೆ ಏನಿಲ್ಲ, ಮನೆ ಬಾಡಿಗೆ, ಕರೆಂಟ್ ಬಿಲ್, ನೀರ್ ಬಿಲ್, ಗ್ಯಾಸ್ ಬಿಲ್ ಎಲ್ಲ ನಾನೇ ನೋಡ್ಕೊಂತಿದ್ದೆ. ಖರ್ಚದೆಲ್ಲ ನಮ್ ತಮ್ಮ ನೋಡ್ಕೊಂತ ಇದ್ದ. ಓಕೆ. ಆಮೇಲೆ ನಿಮ್ ತಮ್ಮ ಯಾವ ಕೆಲಸಕ್ಕೆ ಸೇರಿದ್ರು? ಅವರು ಪೇಂಟಿಂಗ್ ಡ್ರೈವಿಂಗ್ ಡ್ರೈವಿಂಗ್ ಸೇರ್ಕೊಂಡ, ಒಂದು ಕಾರ್ ತಗೊಂಡ ಸಣ್ಣದು. ಅಲ್ಲಿ ಬಿಟ್ಟ ಮೇಲೆ ನೀವ್ ಯಾವ ಕೆಲಸಕ್ಕೆ ಸೇರಿದ್ರಿ? ನಾನು ಫುಡ್ ಡೆಲಿವರಿ ಬಾಯ್. ಅದು ಮೊದ್ಲಿಂದ ಮಾಡ್ತಾ ಇದ್ದೆ ನಾನು. ಅವಾಗ ನಮ್ಮಪ್ಪ ಮನೆ ಕಟ್ಸಕ, ನಮ್ಮ ಮದುವೆಗಿನ ಮುಂಚೆ ಊರಿಗೆ ಮನೆ ಕಟ್ಸಕಂತ ಹೋದ್ರು ನಮ್ಮಪ್ಪ. ನಾನು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಫ್ಯಾಕ್ಟ್ರಿಯಿಂದ 7 ಗಂಟೆ ಬಂದು ಮತ್ತೆ 7 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆ ಇದು ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದೆ. ಹಿಂಗ್ ಮಾಡ್ಕೊಂಡು ಮನೆಗೆ ಸ್ವಲ್ಪ ದುಡ್ಡು, ಅವಾಗ ಮನೆ ಮಾಡ್ಬೇಕಾದ್ರೆ ದುಡ್ಡು ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ಜಾಸ್ತಿ ಟೈಮ್ ಮಾಡಿ ಮನೆ ಕಟ್ಸಿದ್ವಿ. ಹಿಂಗ ಮಾಡಿ ಒಂದ್ 12 ಲಕ್ಷ ಆಯ್ತು. ಅದ್ರಲ್ಲಿ 6 ಲಕ್ಷ ಸಾಲ ಆಯ್ತು ಮನೆಗೆ. ಅದ್ 6 ಲಕ್ಷ ಸಾಲನ ನಾವು 4 ಜನ ದುಡ್ದು 2 ವರ್ಷ ತೀರಿಸ್ಬಿಟ್ವಿ ಎಲ್ಲಾನು. ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ನಮ್ ಮಿಸಸ್ ಪ್ರೆಗ್ನೆಂಟ್ ಆದ್ರು. ನಮ್ ಮಿಸಸ್ ಪ್ರೆಗ್ನೆಂಟ್ ಆದ್ಮೇಲೆ ಅವ್ರು ಕೆಲ್ಸ ಬಿಡಿಸ್ಬಿಟ್ಟೆ. 6 ತಿಂಗಳ ಗಂಟೆ ಹೋದ್ರು. 6 ತಿಂಗಳ ಮೇಲೆ ಬಿಡಿಸ್ಬಿಟ್ಟೆ. ಅದು ಜಾಸ್ತಿ ಹೀಟ್ ಕೆಲಸ. ಹಲೋ, ಹೇಳಪ್ಪ. ಅದು ಜಾಸ್ತಿ ಹೀಟ್ ಕೆಲಸ. ಅದಕ್ಕೆ ಬೇಡ, ಇವಾಗ ಹೆಂಗ ಆಗಿದೆ ಬೇಡ, ದುಡಿಯೋದು ಮುಂದಕ್ಕೆ ಇದ್ದಿದ್ದೇ ಇರುತ್ತೆ, ಸಾಕು ಇಲ್ಲಿಗೆ ನಿಲ್ಸ್ಬಿಡು ಕೆಲ್ಸನ ಅಂತ ಕೆಲಸ ಬಿಡುತ್ತೆ. ಕೃಷ್ಣ ಕೆಲಸ ಬಿಡಿಸಿ 9 ತಿಂಗಳಿಗೆ ಅವ್ರು ತವ್ರ ಮನೆ ಕರ್ಕೊಂಡು ಹೋದ್ರು. ಡೆಲಿವರಿ ಎಲ್ಲ ಆಯ್ತು. ಡೆಲಿವರಿ ಗಂಡು ಮಗು ಆಯ್ತು ಒಂದು. ಗಂಡು ಮಗು ಆಯ್ತು. ಅದು ಅಲ್ಲಿಂದ ಅದು ಹೆಂಗಾಯ್ತೋ ಗೊತ್ತಿಲ್ಲ, ಮನೇಲಿ ಜಾಸ್ತಿ ಜಗಳಗಳು ಸ್ಟಾರ್ಟ್ ಆಯ್ತು. ಅಂದ್ರೆ ನಿಮ್ಮ ಹೆಂಡತಿ ತವ್ರ ಮನೆಗೆ ಹೋದ್ಮೇಲೆ? ನಮ್ಮ ಮಿಸಸ್ ತವ್ರ ಮನೆಗೆ ಹೋದ್ಮೇಲೆ ನಮ್ಮ ಅಮ್ಮನಿಗೆ, ನಮ್ಮ ಮಿಸಸ್ಗೆ ಅದು ವಾಪಸ್ ಬಂದ್ಮೇಲೆ ಜಗಳ ಜಾಸ್ತಿ ಆಗ್ತಾ ಬಂತು. ಅಂದ್ರೆ ಅದೆಲ್ಲ ಬಾಣಂತನ ಮುಗಿಸ್ಕೊಂಡ್ ಬಂದ್ಮೇಲೆ? ಅದೆಲ್ಲ ಆದ್ಮೇಲೆ ಬಂತು. ಆಮೇಲೆ ಅದೇ ಟೈಮಲ್ಲಿ ಡೆಲಿವರಿ ಆಗಿ ನನ್ನ ಮಗನಿಗೆ ಅಷ್ಟು ಒಂದು 6 ತಿಂಗಳು 7 ತಿಂಗಳು ಇತ್ತು. 7 ತಿಂಗಳು ಇತ್ತು. 7 ತಿಂಗಳ ಟೈಮಲ್ಲಿ ನಮ್ಮ ಮಿಸಸ್ಗೆ ಕೆನ್ನೆಯಲ್ಲಿ ಒಂದು ಗಡ್ಡೆ ಆಗಿತ್ತು. ಕೆನ್ನೆಯಲ್ಲಿ ಗಡ್ಡೆ ಆಗಿತ್ತು. ಅಲ್ಲೇ ಊರಲ್ಲೆಲ್ಲ ಹಾಸ್ಪಿಟ್ಲೆಲ್ಲ ತೋರ್ಸಿದ್ರು. ಅವರು ಇವತ್ತು ಬಾ ನಾಳೆ ಬಾ ಅಂತ ಸುಮ್ನೆ ಆಟ ಆಡಿಸ್ತಾ ಇದ್ರು. ಆಯ್ತು ಅಂತೇಳಿ ನಾನು ಊರಿಗೆ ಹೋದೆ. ಊರಿಗೆ ಹೋಗಿ ಇಲ್ಲ ಬೇಡ, ಇಲ್ಲಿ ಬೇಡ, ಅಲ್ಲಿ ಬೆಂಗಳೂರಲ್ಲಿ ತೋರ್ಸ್ಕೊಳ್ಳೋಣ ಬಾ ಅಂತೇಳಿ ನಮ್ಮ ಮಿಸಸ್ ನಾನು ಕರ್ಕೊಂಬಂದೆ. ಕರ್ಕೊಂಬಂದು ಅವ್ರಿಗೆ ಹೇಳ್ದೆ, ನಮ್ಮ ಮನೇಲಿ ಏನಂದ್ರು, ನೀನ್ ಯಾಕೆ ಕರ್ಕೊಂಬರಕ್ ಹೋಗಿದ್ದೆ, ಅವ್ರೇನ ಮೊದ್ಲು ಏನಾಗಿತ್ತ ಏನ್ ಬಿಟ್ಟಿತ್ತೋ ಗೊತ್ತಿಲ್ಲ, ಮುಚ್ಚಿ ಕ್ಯಾಶ್ ನಿನ್ ಮದುವೆ ಮಾಡಿಸಿದಾರೆ, ಮುಚ್ಚಿಟ್ಟು ಮದುವೆ ಮಾಡಿಸಿದಾರೆ. ನಾನಂದೆ, ನಾನ್ ಮದುವೆ ಮಾಡ್ಕೊಂಡಿದೀನಿ, ನನ್ ಪಾಲಿ ಬಂದಿದೆ. ಅವಳು ನನ್ನ ಹೆಂಡತಿ, ನನ್ನ ಗಂಡನಾಗಿ ನನ್ನ ಕರ್ತವ್ಯ ನಾನು ಮಾಡ್ಬೇಕು. ಅವಳು ನನ್ನ ಹೆಂಡತಿಯಾಗಿ ಬಂದಿದ್ದಾಳೆ, ಬಂದು ದುಡ್ದು ಕೊಟ್ಟಿದ್ದಾಳೆ ನನಗೆ. ದುಡ್ದು ಕೊಟ್ಟಿದ್ದಾಳೆ. ಇವಾಗ ಅವ್ರು ಮುಚ್ಚಿಟ್ಟು ಮಾಡಿದಾರೋ ಏನ್ ಮಾಡಿದಾರೋ ಗೊತ್ತಿಲ್ಲ ನನಗದು. ಸೊ ಅವಳ ಜೊತೆ ಬಂದ ರೋಗವಾಗ್ಲಿ ಸಂಪತ್ತಾಗ್ಲಿ ಎರಡು ನಂದು ಅಂತ? ಎರಡು ನಮ್ದೆ. ಆಯ್ತು ಅಂತ ಹೇಳಿ ನಾನು ಇಲ್ಲಿ ಬಂದು
ನಮ್ಮಮ್ಮ ಅವಾಗ ನಮ್ಮ ಅಕ್ಕನಿಗೆ 4ನೇ ಮಗುದು ಡೆಲಿವರಿ ಇತ್ತು ನಮ್ಮ ಅಕ್ಕಂದು. ಅವಾಗ ನಮ್ಮಮ್ಮ ನಮ್ಮಪ್ಪ ಅವರು ನಮ್ಮ ಅಕ್ಕನ ಊರಿಗೆ ಕರ್ಕೊಂಡು ಅಲ್ಲಿ ಊರಲ್ಲಿ ಹೋಗಿದ್ರು ಇದು ಬಾಣಂತನ ಮಾಡಕ್ಕೆ. ಆ ಟೈಮಲ್ಲಿ ನಾನು ಇಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದೆ. ಇಲ್ಲಿ ವಿಕ್ಟೋರಿಯಾಗ ಹೋಗಿದ್ದೆ, ಮತ್ತೆ ಕಿಡ್ವಾಗ್ ಹೋಗಿದ್ದೆ. ಅವ್ರು ಕಿಡ್ವಾಗ್ ಹೋದಾಗ ಇದೇನು ಕ್ಯಾನ್ಸರ್ ಅಲ್ಲ, ಇದೇನು ಬೇರೆ ತರ ಇದೆ, ನೀವು ಬೇರೆ ಕಡೆ ಚೆಕ್ ಮಾಡಿಸ್ಕೊಳ್ಳಿ ಅಂತಂದ್ರು. ಸರಿ ಆಯ್ತು ಅಂತೇಳಿ ನಾನು ಮನೆ ಬಂದು ಇಲ್ಲಿ ಆರ್.ಟಿ. ನಗರ ಅಂತ ಇದೆ, ಅಲ್ಲಿ ರಾಜೀವ್ ಗಾಂಧಿ ಮೆಡಿಕಲ್ ಕಾಲೇಜ್ ಇದೆ, ಡೆಂಟಲ್ ಕಾಲೇಜು. ಅಲ್ಲಿ ಹೋಗಿ ಚೆಕ್ ಮಾಡ್ತಿದ್ವಿ. ಇಲ್ಲ ಅದು ಆಪರೇಷನ್ ಮಾಡ್ಬೇಕು, ಮೂಳೆ ಎಲ್ಲ ಇದು ಮೂಳೆ ಎಲ್ಲ ತಿಂದಾಕಿದೆ, ಮೂಳೆ ಇಲ್ಲ ಅಲ್ಲಿ, ಅದು ಆಪರೇಷನ್ ಮಾಡಿ ತೆಗಿಬೇಕು ಅದನ್ನ ಅಂತ ಹೇಳಿದ್ರು. ಇಲ್ಲಾಂದ್ರೆ ಕಣ್ಣು ಪೂರ್ತಿ ಕಣ್ಣು ಮೇಲೆ ಬಂದ್ಬಿಟ್ಟಿತ್ತು ಆ ಗಡ್ಡೆ. ಅದು ಫುಲ್ ಸೀರಿಯಸ್ ಆಗಿತ್ತು. ನಾನು ಮನೆ ಬಂದೆ, ಎಷ್ಟಾಗುತ್ತೆ ಅಂತ ಕೇಳಿದೆ. ಅವ್ರು ಹೇಳಿದ್ರು ಒಂದು 70,000 60,000 ಆಗ್ಬೋದು ನಿಮ್ಗೆ ಅಂತ ಹೇಳಿದ್ರು. ನನ್ನ ಹತ್ರ ದುಡ್ಡಿಲ್ಲ. ನಮ್ಮ ಅಪ್ಪನ ಫೋನ್ ಮಾಡಿದೆ. ಅಪ್ಪ ಹಿಂಗ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಆಪರೇಷನ್ ಹಿಂಗ್ ದುಡ್ಡು ಹೇಳ್ತಾ ಇದಾರೆ. ಅವರು ನನಗೆ ಒಂದ್ ಮಾತು ಅಂದ್ಬಿಟ್ರು, ನೀನ್ ಮಾಡ್ಕೊಂಡಿದ್ಯಾ ನೀನ್ ಅನ್ಬೋದು. ತಂದೆ ತಂದೆ ನನಗೆ ತಲೆ ಓಡ್ಲಿಲ್ಲ. ನಾನು ಮನೆ ಬಿಟ್ಟು ಓಡಾಗಂತೂ ಮಾಡ್ಕೊಂಡಿಲ್ಲ. ಮನೇಲೆಲ್ಲ ಒಪ್ಕೊಂಡೆ ಮದುವೆ ಮಾಡ್ಕೊಂಡಿದ್ದು. ಲವ್ ಮ್ಯಾರೇಜ್ ಅಂತ ಆಗಿಲ್ಲ, ಅರೇಂಜ್ ಮ್ಯಾರೇಜ್ ಆಗಿದ್ದು. ಸರಿ ಆಯ್ತು. ಆಮೇಲೆ ನಮ್ಮ ಮಿಸಸ್ ಬಂಗಾರ ಆಯ್ತು, ಅದನ್ನ ಮಾರಿದ್ವಿ. ಅದ್ರಾಗ ಒಂದ್ 40,000 ದುಡ್ಡು ಅಂತ, ಮತ್ತೆ ಬೇರೆಯವ್ರ ಕಡೆ ನಮ್ಮ ಅತ್ತೆ ಕಡೆ ಅವ್ರ ತವ್ರ ಮನೆ ಕಡೆಯಿಂದ ಒಂದು 30,000 ದುಡ್ಡು ಇಸ್ಕೊಂಡೆ. ಅಂದ್ರೆ ಇಲ್ಲಿ ನಿಮ್ ತಮ್ಮ ಏನ್ ಸಹಾಯ ಮಾಡ್ಲಿಲ್ವಾ? ಇಲ್ಲ, ನಮ್ಮ ತಮ್ಮನ ಮಾಡ್ಲಿಲ್ಲ ಅವಾಗ. ಅವಾಗ ನಮ್ಮ ಮಿಸಸ್ ಹಾಸ್ಪಿಟ್ಲ್ಗೆ ಹಾಕಿದಾಗ ಯಾರು ಬಂದಿಲ್ಲ, ನಮ್ಮ ಮಿಸಸ್ ನೋಡಕ್ ಅವ್ರು ಯಾರು ಬಂದಿಲ್ಲ. ಅಂದ್ರೆ ಯಾವ ಕಾರಣಕ್ಕೆ ಅಳಿಸೋಗಿತ್ತು ಸಂಬಂಧಗಳು? ಅವ್ರಿಗೆ ನಮ್ಮ ಮಿಸಸ್ ಕೆಲಸ ಬಿಟ್ರಲ್ಲ, ಅವ್ರು ದುಡಿಬೇಕು ಒಟ್ನಾಗೆ. ಅಂದ್ರೆ ಅಷ್ಟೊತ್ತು ಕಾಲ ಬೇರೆ ಆಗಿದ್ರ ಅಥವಾ ಏನು? ಇಲ್ಲ, ಬೇರೆ ಇವಳು ಜೊತೆಲೇ ಇದೀವಿ ನಾವು ಇವಾಗ. ಅವ್ರು ಹೇಳ್ತಾ ಇದಾರೆ ನನಗೆ ಬೇರೆ ಆಗಕ್ಕೆ ಇಷ್ಟ ಇಲ್ಲ, ಕುಟುಂಬ ಆಗಿರ್ಬೇಕು, ಬೇರೆ ಆಗಿ ಏನ್ ಸಾಧಿದೆ ನಮ್ಗೆ ಇರೋ. ಅವ್ರಿಗೆ ಅವ್ರು ನಮ್ಗೆ ಜನ್ಮ ಕೊಟ್ಟಿದ್ದಾರೆ, ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದೆ. ಯಾರು ಇಲ್ಲ, ನಾನ್ ಬಿಟ್ರೆ ನಮ್ಮ ತಮ್ಮ ಇನ್ಯಾರು ನೋಡ್ಕೊಳಂಗಿಲ್ಲ. ತಮ್ಮನ ಹೆಂಡತಿಗೂ ಇದೇ ಭಾವನೆ ಇದೆಯಾ? ಅವನಿಗೆ ಹೆಂಡತಿ ಅನ್ನೋ ಫೀಲಿಂಗೇ ಇಲ್ಲ. ಅಂದ್ರೆ ಅವ್ರ ಹೆಂಡತಿ ಕುರಿತು ಅವ್ರ ಹೆಂಡತಿ ಅನ್ನೋ ಫೀಲಿಂಗ್ ಇಲ್ಲ. ಹೆಂಡತಿಯನ್ನು ಕೆಲ್ಸಕ್ಕೆ ಹೋಗ್ಬೇಕು, ತರಬೇಕು, ಮಾಡಾಕ್ಬೇಕು. ₹1 ದುಡ್ಡು ಕೇಳಿದ್ರೆ ಹೆಂಡತಿಗೆ ಯಾಕೆ ಕೊಡ್ಬೇಕು, ಎಂತಕ್ ಕೊಡ್ಬೇಕು, ಎಂತಕ್ ಬೇಕು ಎಲ್ಲ ಲೆಕ್ಕ ಹೇಳ್ಕ ಶಿಸ್ಕೋಬೇಕಂತ ಅವನ ಹತ್ರ ಹೆಂಡತಿ. ಓಕೆ, ಅವಳಿಗೆ ಅಷ್ಟು ಫ್ರೀಡಮ್ ಇಲ್ಲ, ಆ ಹುಡುಗಿ ಅಷ್ಟೊಂದು ಫ್ರೀಡಮ್ ಇಲ್ಲ. ಅಲ್ಲ, ನನ್ನ ಪ್ರಶ್ನೆ ಏನಿದ್ದು ಅಂದ್ರೆ, ಈಗ ಬೇರೆಯಾಗಿ ಸಾಧಿಸೋದು ಏನಿದೆ ಸರ್ ಅಂದ್ರಲ್ಲ, ಸೊ ಇದೇ ಏನು ಜೊತೆಯಾಗಿರ್ಬೇಕು ಈ ಬುದ್ಧಿ ಅವ್ರಿಗೂ ಇದೆಯಾ ಅಂತ ಕೇಳಿದೆ. ಅವನಿಗಿದೆ, ನಮ್ಮ ತಮ್ಮನಿಗಿದೆ, ಅದನ್ನು ಇದೆ, ನಾವು ಜೊತೆಲೇ ಇರೋಣ ಅಂತ ಇದೆ. ಸರಿ ಆಯ್ತು. ಈಗ ಅಲ್ಲಿ ಆಪರೇಷನ್ ಮಾಡೋ ಆ ಸಮಯದಲ್ಲಿ ಯಾರು ಬರ್ಲಿಲ್ಲ ಅಂತ? ಆಪರೇಷನ್ ಮಾಡಿಸ್ದೆ, ಯಾರು ಬರ್ಲಿಲ್ಲ. ಒಂದ್ 3 ದಿನ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದೆ. ನನ್ನ ಹೆಂಡತಿಗೆ ಬಾಯಲ್ಲಿ ಏನು ಕೊಡಂಗಿಲ್ಲ, ಮೂಗಲ್ಲಿ ಒಂದು ಪೈಪ್ ಹಾಕಿದ್ರು, ಬರೀ ಲಿಕ್ವಿಡ್ ಐಟಮೇ ಕೊಡ್ಬೇಕಾಗಿತ್ತು. ನನ್ನ ಮಗನಿಗೆ ಬರೀ 7 ತಿಂಗಳು ಸರ್. ಆ ಟೈಮಲ್ಲಿ ಹಾಲು ಕೊಡ್ತಾ ಇದ್ದೆ, ಬಿಡಿಸ್ಬಿಟ್ವಿ 7 ತಿಂಗಳಿಗೆ. ನಾನು ಉಳಿಯೋ ಕಾರಣ ನನ್ನ ಮಗನೇ. ಅವಾಗ ನಾನು ಸಾಲ ಆಗಿತ್ತಂತ ಹೇಳಿದ್ನಲ್ಲ, ಸಾಲ ಆಗಿರೋ ಟೈಮಲ್ಲಿ ಅದು ಜಾಸ್ತಿ ನನಗೆ ಅದ್ರಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಏನಾರು ಮಾಡ್ಕೊಂಬೋಣ, ಇರೋದು ಬೇಡ. ಅಂದ್ರೆ ಹೆಂಡತಿಗೋಸ್ಕರ ಸಾಲ ಮಾಡಿದ್ರಲ್ಲ ಅದು? ಸಾರಿ ಅಲ್ಲಿ ಈ ಜೂಜಾಟಿಗೆ ನಾನು ಇನ್ಸ್ಟಿಟ್ಯೂಟ್ ಆಡಿ ಮಾಡಿದ್ನಲ್ಲ, ಜೂಜಾಡಿ ಅದು ಎರಡು ಸೇರಿ ಬದುಕೋದು ಬೇಡ ಅಂದ್ಕೊಂಡ್ರೆ ಸ್ಟ್ರೆಸ್ ಆಗೋಯ್ತು. ಅವಾಗ ನಮ್ಮ ಮಿಸಸ್ ಇಲ್ಲ, ನಾನು ಅವತ್ತು ಕೆಲಸ ಮಾಡ್ತಾ ಇದ್ದೆ, ನಮ್ಮ ಮಿಸಸ್ ಫೋನ್ ಮಾಡಿ ಇಲ್ಲ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಅಂದ್ರೆ ಅಲ್ಲಿ ಆ ಸಮಯದಲ್ಲಿ ಪ್ರೆಗ್ನೆಂಟ್ ಆಗಿ ಅವಾಗ ನನಗೆ ತಲೆಯಲ್ಲಿ ಬಂದಿದ್ದು, ನಾನಿವಾಗ ಏನಾರ ಮಾಡ್ಕೊಂಡ್ರೆ ನನ್ನ ಮಕ್ಕಳಿಗೆ ನನ್ನ ಹೆಂಡತಿಗೆ ಯಾರು ಹಾಕ್ತಾರೆ? ಹೌದು, ನಮ್ಮ ಅಪ್ಪ ನಿಮ್ ತಮ್ಮ ಇದ್ದಾನೆ. ಆ ದಿನ ಯೋಚನೆ ಮಾಡಿದ್ದು ಹೌದಾ? ಮಾಡಿದ್ದೆ ನಾನು. ಅಂದ್ರೆ ಆ ದಿನನೇ ಏನೋ ಮಾಡ್ಕೊಳ್ಳೋಣ ಅಂತ? ಹೌದು. ಓಕೆ, ಹೆಂಡತಿಯಿಂದ ಫೋನ್ ಬಂತು. ನನಗೆ
ಮಗು ಬರ್ತಾ ಇದೆ, ಅವನಿಗೆ ಯಾರು ಆಗ್ತಾರೆ, ನನ್ನ ಮಿಸ್ಸಸ್ಗೆ ಯಾರು ಆಗ್ತಾರೆ ನಾನ್ ಬಿಟ್ರೆ. ನಾನು ಆ ಡಿಸಿಷನ್ ಅಲ್ಲಿ ಆಯ್ತು ಗಟ್ಟಿಯಾಗಿ ನಿಂತ್ಕೊಂಡೆ. ಆ ಸಾಲ ತಾನೆ ದುಡ್ಡು ತೀರ್ಸೋಣ ಬಿಡು, ನನಗೆ ಆ ಶಕ್ತಿ ಇದೆ, ದುಡ್ಡು ತೀರ್ಸ್ತೀನಿ ಅಂತ ಅಲ್ಲಿಂದ ಮತ್ತೆ ತಿರ್ಗಾ ಕೆಲಸ ಮಾಡ್ತಾ ಇದ್ದೆಲ್ಲ ಆಗ್ತಾ ಇತ್ತು. ಇವಾಗ ನಮ್ಮ ಮನೇಲಿ ಜಾಸ್ತಿ ಜಗಳ ಆಗೋ ಕಾರಣ ನಮ್ಮ ಅಕ್ಕ. ಓ ಅದೇ ಹೇಗೆ? ನಮ್ಮ ಅಕ್ಕ ಅಂದ್ರೆ ನಮ್ಮ ಅಕ್ಕ ಮದುವೆ ಆದಾಗಿಂದ ಜಾಸ್ತಿ ನಮ್ ಜೊತೆಲೆ, ಅಂದ್ರೆ ಇಲ್ಲಿ ಅವ್ರು ಬೆಂಗಳೂರಲ್ಲೇ ಇದಾರೆ. ಅವ್ರ ಮಕ್ಕಳ ಚಿಕ್ಕ ವಯಸ್ಸಿಂದ ಇವಾಗ ಅವ್ರಿಗೊಬ್ರಿಗೆ ಒಬ್ರದ್ದು 8 ವರ್ಷ, ಒಬ್ಬರಿಗೆ 6 ವರ್ಷ, ಒಬ್ಬರಿಗೆ 4 ವರ್ಷ, ಒಬ್ಬನಿಗೆ ಇವಾಗ ಒಂದು ವರ್ಷ ಏನೋ ಇದೆ. ಅಂದ್ರೆ 4 ಜನ ಮಕ್ಕಳು? 3 ಜನ. 4 ಜನ ಮಕ್ಕಳು ನಮ್ಮ ಮಕ್ಕಳಿಗೆ. 3 ಜನ ಹೆಣ್ಮಕ್ಳು, 1 ಗಂಡು ಮಗು. ಓಕೆ, ಗಂಡು ಮಗ ಆಗ್ಲಿ ಅಂತ. ಸೊ ಆದ್ರೆ ಆ ರೀತಿ ಗಂಡು ಮಗು ಆಗ್ಲಿ ಅಂತ ಅವ್ರದ್ದು ಆಸೆ ಇತ್ತು. ಅದು ಇವಾಗ 4 ವರ್ಷ ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡ್ ಬಂದ್ವಲ್ಲ, ಅವ್ರ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದ್ವಿ. ಇವಾಗ ನಮಗ್ ಮದುವೆ ಆಯ್ತು, ನಮಗ್ ಮಕ್ಕಳಾಯ್ತು. ಅದು ಆ ಹುಡುಗರ ವಿಷಯಕ್ಕೆ ನಮ್ಮ ಮಿಸಸ್ ಮೇಲೆ ಜಾಸ್ತಿ ನಮ್ಮಮ್ಮ ರೇಗಾಡೋರು. ಯಾವ ತರ ಅಂದ್ರೆ ನಮ್ಮ ಮಿಸಸ್ ಅವರು ಅವ್ರಿಗೆ ಏನು ನೋಡಲ್ಲ ನೀನು, ಅವ್ರಿಗೆ ಏನ್ ಕೇಳಿದ್ರು ಹಾಕೊಡಲ್ಲ ನೀನು. ಸೊ ಮೊಮ್ಮಕ್ಳ ಕಾರಣಕ್ಕಾಗಿ ಸೊಸೆನ ಒಂಚೂರು ಬೈತಿದ್ರು. ಅದು ದಿನ ದಿನ ಜಾಸ್ತಿ ಆಗ್ತಾನೆ ಬಂತು. ನಾವ್ ಹೇಳಿದ್ವಿ ನೋಡಮ್ಮ, ಅವ್ರ ಮಕ್ಕಳು ಅವ್ರು ಇವಾಗ ಅದು ಹಾಕೊಡಕಿನ ಇದಕ್ಕೆನ ಇವಾಗ ಅವ್ರು ಹುಡ್ರು ಅಂದ್ಮೇಲೆ ಮನೇಲಿ ಕಸ ಅರುತ್ತಾರೆ, ಚೆಲ್ತಾರೆ, ಬಿಡ್ತಾರೆ, ಇದು ಮಾಡ್ತಾರೆ. ಇವ್ರು ನಮ್ಮ ಮಿಸ್ಸಸ್ ಸ್ವಲ್ಪ ವೀಕ್ ಇದಾರೆ. ಅವರು ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂತಾರೆ. ಒಂದೇ ಸತಿ ಎಲ್ಲಾ ಕೆಲಸನೂ ಮಾಡಿ ಮುಗ್ಸಕ್ ಆಗಲ್ಲ. ಅದಕ್ಕೆ ನೀನ್ ಮಾಡಕ್ಕಾಗಲ್ಲ, ನಿನ್ಗೆ ಇರಕ್ಕಾಗಲ್ಲ, ಇಲ್ಲಾಂದ್ರೆ ಯಾಕಿದೆ ನೀನು, ಇಲ್ಲಿಂದ ಹೋಗ್ಬಿಡು ತವ್ರ ಮನೆ, ನೀನು ನಮ್ ಜೊತೆ ಯಾಕೆ ಮಾಡಕ್ಕಾಗಿಲ್ಲ ಅಂದ್ರೆ ಯಾಕಿದೆ ನೀನು. ಅಂದ್ರೆ ಈ ಸಮಸ್ಯೆ ನಿಮ್ಮ ಹೆಂಡತಿ ಜೊತೆ ಮಾತ್ರನೋ ಅಥವಾ ತಮ್ಮನ ಹೆಂಡತಿ ಜೊತೆನೂ ಇತ್ತ? ತಮ್ಮನ ಹೆಂಡತಿ ಮನೇಲಿ ಇರಲ್ಲ, ಹುಡುಗಿ ಕೆಲ್ಸಕ್ಕೆ ಹೋಗುತ್ತೆ. ಹುಡುಗಿ ನಿಮ್ಮ ಹೆಂಡತಿ ಹೋಗ್ತಿರ್ಲಿಲ್ಲ ಅಂತ? ಹೋಗ್ತಾ ಇಲ್ಲ. ಇವಾಗ ಹಿಂಗಾಗಿದೆ. ಮೊನ್ನೆ ಅವರು ತವ್ರ ಮನೆಗೇನ ಎಲ್ಲ ಹೇಳಿದ್ರೇನೋ, ಅವ್ರ ಅಮ್ಮ ಬಂದು ಒಂದಿನ ಮನೆ ಹತ್ರ ಬಂದು ಜಗಳ ಮಾಡೋದ್ರು. ಇಲ್ಲಿ ಬೆಂಗಳೂರಿಗೆ ಬಂದು ನಮ್ಮ ಮಕ್ಳಿಗೆ ಯಾಕೆ ಅಷ್ಟೇ ನಿಮಿಷ ಕೊಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಜಗಳ ಮಾಡೋದ್ರು. ಆಯ್ತು ಬಿಡು, ಅದೇನೋ ಮಾಡಿದಾರೆ, ಅಲ್ಲಿ ಬಿಟ್ಬಿಡಿ, ಅದನ್ನ ಯಾಕೆ ಮುಂದುವರಿಸ್ತೀರಾ ಅಂತಂದೆ. ಸರಿ ಆಯ್ತಂತ ಸುಮ್ನೆ ಆಗಿದ್ರು. ಮತ್ತೆ ತಿರ್ಗಾ ಅವರು ನನ್ಗೆ 2ನೇ ಮಗು ಆಯ್ತು, ಮತ್ತೆ 2ನೇದು ಗಂಡು ಮಗು ಆಯ್ತು ನಂದು. 2ನೇದು ಗಂಡು ಮಗು ಆಯ್ತು. ಮತ್ತೆ ತಿರ್ಗಾ ಅವರು 9 ತಿಂಗಳು ಬಿದ್ದಾಗ ಉಡೇಕೆ ಹಾಕ್ತಾರೆ ನಮ್ ಕಡೆ. ಉಡೇಕೆ ಹಾಕ ಕರ್ಕೊಂಡು ಹೋಗ್ತೀನಪ್ಪ ನನ್ ಮಗಳನ್ನ ಕಳಿಸು ಅಂತ ಅಂದ್ರೆ, ಸರಿ ಆಯ್ತಮ್ಮ ಬಂದು ಕರ್ಕೊಂಡು ಹೋಗು ಅಂತ ಹೇಳಿದ್ದೆ. ಅವ್ರು ಕರ್ಕೊಂಡು ಹೋಗಿ ಬಂದಿದ್ರು. ಅವತ್ತೊಂದ್ ದಿನಾನು ಆ ಹುಡುಗರ ವಿಷಯಕ್ಕೆ ಅವ್ರು ತಾಯಿ ಮುಂದೆ ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ರು ನಮ್ಮಮ್ಮ. ಅದು ಅವರು ಮಾತಿಗೆ ಮಾತು ತಿರುವಿ ಜಗಳ ಆಡಿ ಅವತ್ ಬೆಳಗ್ಗೆನ ಇಲ್ಲ ನೀ ಇರ್ಬೇಡಿ ಮನೆಯಿಂದ ಹೋಗ್ಬಿಡಿ ನೀವು ಅಂತ ಹೇಳಿ ಕಳಿಸ್ಬಿಟ್ರು ಅವ್ರನ್ನ. ಯಾರನ್ನ? ನಾವು ಕೆಲ್ಸಕ್ಕೆ ನಮ್ಮ ಮಿಸ್ಸಸ್ನ, ನಮ್ಮ ತಮ್ಮನ ಮಿಸ್ಸಸ್ನ ಇಬ್ರು ನಮ್ಮ ಅತ್ತೆ ಇಬ್ರು ಕಳಿಸ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಮ ಅಮ್ಮನಿಗೆ ಇಬ್ರು ಸೊಸೆಯರ ಬಗ್ಗೆನೂ ಅಷ್ಟೇ ಕೋಪ ಅಥವಾ ಅಂತ ವಿಚಾರದಲ್ಲಿ ಸ್ವಲ್ಪ? ಅಷ್ಟೇ ಕೋಪ ಇದೆ. ಆ ಹುಡುಗಿ ಒಂದ್ 2 ದಿನ ಕೆಲ್ಸ ಬಿಟ್ರೆ ಏನ್ ಕೆಲ್ಸ ಬಿಡ್ತಾಳೆ, ಏನೈತೆ ಮನೆಗೆ ಇರೋಂಥದ್ದು ಆತರ. ಸೊ ಕಳ್ಸಾದ್ಮೇಲೆ ಕಳ್ಸಿದ್ರು. ಅವ್ರು ಹೇಳಿದ್ರು ಆಯ್ತು ನಾನ್ ಬರಲ್ಲ, ನೀನ್ ಬೇರೆ ಮನೆ ಮಾಡಿದ್ರೆ ಮಾತ್ರ ಬರ್ತೀನಿ, ಇಲ್ಲ ಬರಲ್ಲ ಅಂತ. ಇವಾಗ ಅವ್ರನ್ನ ಮಿಸ್ಸಸ್ ಅಂತ. ಈಗ ತವ್ರ ಮನೇಲಿ ಇದ್ದಾರಾ? ತವ್ರ ಮನೇಲಿ ಇದಾರೆ ಇವಾಗ ಅವರು ಇಬ್ರು. ಇಬ್ರು ಹಂಗೆ ಇದಾರೆ. ಅವ್ರು ನಮ್ ತಮ್ಮ ನಾನ್ ಹೇಳ್ದಂಗ್ ಕೇಳ್ಕೊಂಡಿರಂಗಿದ್ರೆ ಇರು, ಇಲ್ಲಾಂದ್ರೆ ನೀನು ಹೋಗ್ಬಿಡು, ನೀನು ನಮ್ ಜೊತೆ ಇರ್ಬೇಡ ನೀನು ಅಂತ ನಮ್ ತಮ್ಮ ಬೈದ ಅವ್ರ ಹೆಂಡತಿನ ಕಳಿಸ್ಬಿಟ್ಟಿದ್ದಾನೆ. ಅಂದ್ರೆ ಹೆಚ್ಚು ಕಮ್ಮಿ ನಿಮ್ಮ ಅಮ್ಮ ತಮ್ಮ ಇಬ್ರು ಒಂದೇ ಮೈಂಡ್ ಸೆಟ್? ಒಂದೇ ಮೈಂಡ್ ಸೆಟ್. ಇವಾಗ ಅದು ನಾನ್ ಹೇಳ್ದೆ ಇವಾಗ ನಮ್ಮ ಅಕ್ಕ ಅವರು ನಮ್ಮ ಅವ್ರಿಬ್ರು ಚೆನ್ನಾಗಿ ಇಬ್ರು ದುಡಿತಾ ಇದಾರೆ ಸರ್. ಇಬ್ರು ಅವ್ರು ದುಡ್ಡು ಮಾಡ್ತಾ ಇದಾರೆ. ಕೊಟ್ಟೆಣ್ಣು ಕುಲಕ್ ಹೊರಗೆ ಅಂತೆ, ಹೌದಲ್ವಾ? ಅದು ನಾನ್ ಹೇಳಿದ್ದು, ನಿನ್ ಮಕ್ಕಳು ಮದುವೆ ವಯಸ್ಸಿಗೆ ಬಂದಾಗ ಸೋದರ ಮಾವ ಆಗಿ ನಾನು ಏನ್ ಮಾಡೋಕು ನಾ ಮಾಡ್ತೀನಿ. ಓಕೆ, ಈಗ ಅವರ ಕಾರಣಕ್ಕೆ ಸ್ವಲ್ಪ ಮನೆಯಲ್ಲಿ ಸಮಸ್ಯೆ ಆಗ್ತಿದೆ. ಸೊ ನಿಮ್ಮ ಮಕ್ಳು ನೀವು ನೋಡ್ಕೊಳ್ಳಿ ಅನ್ನೋ ಅರ್ಥ? ಹೌದು. ಅದು ಹೇಳಿದ್ದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಅವರೆಲ್ಲ
ನೀನ್ ಅದ ಹೆಂಗ ಇರೋ ಒಬ್ಬ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ ನಿನಗೆ, ಹಂಗೆ ಹಿಂಗೆ ಅಂತ ಅವ್ರು ನನಗೆ ಫೋನ್ ಮಾಡಿ ಎಲ್ಲ ಚೆನ್ನಾಗ್ ಬೈದ್ರು. ನಾನ್ ಹೇಳ್ದೆ ಅವ್ರಿಗೆ, ಇಲ್ಲ ನೋಡಮ್ಮ ನೋಡ್ಕೊಳಲ್ಲ ಅಂತ ಹೇಳಲ್ಲ ನಾನು. ಹೌದು, ನಾನು ಸ್ವಾಧರ್ಮವಾಗಿ ಅವ್ರಿಗೆ ವಯಸ್ಸಿಗೆ ಬಂದಾಗ ಅವ್ರಿಗೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಮಾಡಿಲ್ಲ ಅಂದ್ರೆ ಅವ್ ಮಾತಾಡಿ ನೀವು, ಒಬ್ಬ ನನ್ ತಪ್ಪು ಒಪ್ಕೊಂತೀನಿ. ಅವ್ರಿಗೆ ಇವಾಗಿಂದ ಮಾಡಿ ಮತ್ತೆ ತಿರ್ಗಾ ಮದುವೆ ವಯಸ್ಸು ಬಂದಾಗೂ ಮಾಡ್ಬೇಕಂದ್ರೆ ನನ್ ಕೈಯಿಂದ ಆಗಲ್ಲ. ನಾನು ದುಡ್ಕೊಂಡ್ ತಿನ್ಬೇಕು. ತವ್ರ ಮನೆ ಇಲ್ಲಿಲ್ಲ, ಊರಲ್ಲಿದೆ ತವ್ರ ಮನೆ. ಅಲ್ಲಿ ಬೇಕಾದ್ರೆ ಬಂದಿರ್ಲಿ, 1 ತಿಂಗಳಲ್ಲ 2 ತಿಂಗಳು ಬಂದಿರ್ಲಿ, ನನ್ನ ಹೆಂಡ್ತಿದ್ರು ಮಾಡಾಕಿಲ್ಲ ಅಂದ್ರೆ ನಾ ಹೋಗಿ ಹೇಳಿ ನನ್ನ ಹೆಂಡ್ತಿದ್ರು ತಪ್ಪಿದೆ. ನಾವು ಇಲ್ಲಿ ದುಡ್ಕೊಂಡ್ ತಿನ್ನಕ್ ಬಂದಿದೀವಿ, ಅವ್ರು ದುಡಿಯಕ್ ಬಂದಿದ್ದಾರೆ. ದುಡ್ಕೊಂಡ್ ತಿನ್ನಕ್ ಬಂದಲ್ಲ, ಬಂದ್ ಮನೇಲಿ ಕೂತ್ಕೊಂಡ್ರೆ ಸರಿ ಇರಲ್ಲ ಯಾರ್ದು. ಅಂದ್ರೆ ಮನೇಲಿ ಕೂತ್ಕೊಳ್ಳೋದು ಯಾರು? ಅಕ್ಕನ ಮಕ್ಕಳು? ಅಕ್ಕ ಅವರು ಬರ್ತಾರೆ. ನಮ್ಮ ಅಕ್ಕ ಸಾಯಂಕಾಲ ಬರ್ತಾರೆ. ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬಂದು ಇಲ್ಲ ನಾವು ಒಲೆ ಮೇಲೆ ಅಡಿಗೆ ಮಾಡೋದು, ರೊಟ್ಟಿ ಸುಡ್ತೀವಿ. ಅವರು ಒಂದು ಇಲ್ಲಿ ರೊಟ್ಟಿ ಮಾಡ್ಕೊಂಡು ಹೋಗ್ತಾರೆ. ಹೇಳಿಕಲ್ಲ, ಅವ್ರವ್ರ ಅರ್ಥ ಮಾಡ್ಕೊಳ್ಬೇಕು ಅಂತ. ಅವ್ರವ್ರ ಅರ್ಥ ಅಂದ್ರೆ ಇಲ್ಲೇ ಬಂದು ಊಟದ ವಿಚಾರ ಎತ್ತಕ್ಕಾಗಲ್ಲ. ಬಟ್ ನೀವು ಅದು ಅವರು ಕಷ್ಟಪಡ್ತಾವ್ರೆ, ಅದು ಅವ್ರ ಜೀವನ ಅವ್ರು ನೋಡ್ಕೊಳ್ಬೇಕು. ನಿಮ್ ಏನೋ ಹಬ್ಬಕ್ಕೆ ಒಂದಾಗೋದು ಬೇರೆ, ದಿವಸ ಅದೇ ಆದ್ರೆ ಏನ್ ಕಷ್ಟ ಅಂತ. ಅದನ್ನ ನಾನು ಹೇಳ್ತಾ ಇರೋದು. ಹಬ್ಬಕ್ಕೂ ನಾವು ಹೌದು ನಾವೇ ಹೋಗಿ ಕರ್ಕೊಂಬಂದು ನಿನ್ಗೆ ವರ್ಷಕ್ಕೊಂದ್ಸತಿ ಸೀರೆ ಮಾಡ್ಬೇಕಾ, ಸೀರೆ ಉಡ್ಬೇಕಾ, ಅದೇನ್ ಬೇಕು ನಾವ್ ಮಾಡ್ತೀವಿ. ಈ ದಿನ ಬೆಳಗ್ಗೆ ಎದ್ದು ಇನ್ನು ಬೆಳಗ್ಗೆ ಆಗಿರಲ್ಲ ಸರ್, 6 ಗಂಟೆಗೆ ಎದ್ದಿಟ್ಟಿಗೆ ಮಕ್ಕಳನ್ನ ಇಲ್ಲಿ ಕಳಿಸ್ತಾಳೆ. ಅವ್ರು ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ಮಕ್ಕಳನ್ನೆಲ್ಲ ಇಲ್ಲಿ ಕಳಿಸ್ಬಿಟ್ಬಿಡ್ತಾಳೆ. ಅವ್ರ ಹುಡ್ರು ಬಂದು ಇಲ್ಲಿ ಇರ್ತವೆ, ಅವ್ರು ತಮ್ಮ ಪಾಡಿ ತಾವ್ ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲಿ ನಮ್ಮ ಮಕ್ಕಳಿಗೆ ಇವಾಗ ನನ್ನ ಮಗನಿಗೆ ಒಂದು ಬಟ್ಟೆ ತಂದ್ರು ಅವ್ರಿಗೂ ತರ್ಬೇಕು ನಾನು. ಧರ್ಮ ಸಂಕಟ ಇದು, ಈ ಪರಿಸ್ಥಿತಿ. ಈಗ ನಾನು ಅವತ್ತು ಒಂದಿನ ನನ್ನ ಮಗನಿಗೆ ಏನೋ ಚಳಿಗೆ ಅಂತ ಹೇಳಿ ಒಂದು ಟೋಪಿ ತಗೊಂಬಂದಿದ್ದೆ ನಾನು. ಟೋಪಿ ತಗೊಂಬಂದಿದ್ದಕ್ಕೆ ನಮ್ಮಪ್ಪ ಅದ್ ಹೆಂಗ್ ನಿನ್ ಮಗನಿಗೆ ಒಬ್ಬನಿಗೆ ತಗೊಂಬಂದೆ, ಅವನಿಗೆ ತಗೊಂಬರಕ್ ಆಗಲ್ಲ ನಿನ್ಗೆ. ಇಲ್ಲಪ್ಪ ಏನೋ ಗೊತ್ತಿಲ್ದೆ ತಗೊಂಬಂದ್ಬಿಟ್ಟೆ, ಇನ್ನೊಂದ್ಸತಿ ತಗೊಂಬರ್ತೀನಿ ಬಿಡು ಅಂತಂದೆ. ಅದು ನಾನು ಆ ಕಡೆ ಹೋಗಿಲ್ಲ, ಆ ಕಡೆ ಜ್ಞಾನ ಕೊಡ್ಲಿಲ್ಲ. ಆಮೇಲೆ ಅವ್ರು ಒಂದು ಟೋಪಿ ತಂದು ಕೊಡಕ್ ಕೇಳಿದ್ದೆ, ನಿನ್ಗೆ ಅಷ್ಟೇ ತಂದು ಕೊಡಕ್ ಆಗಿಲ್ಲ ನಿನ್ಗೆ, ಹಂಗೆ ಹಿಂಗೆ ಅಂತ ಮತ್ತೆ ನನ್ ಮೇಲೆ ರೇಗಾಡ್ದು. ಸರಿ ಆಯ್ತು ಬಿಡು, ಬೇಡ ನನ್ ಮಗನಿಗೆ ತಂದಿದ್ದೀನಲ್ಲ, ನನ್ ಮಗನಿಗೆ ಬೇಡ, ಅವನಿಗೆ ಕೊಟ್ಟು ಕಳ್ಸು ಅಂತ ಅದನ್ನು ಕೊಟ್ಟು ಕಳ್ಸೆ ನಾನು. ಆ ತರ ಪರಿಸ್ಥಿತಿ ಆಗಿದೆ ಇವಾಗ ನಮ್ಮಪ್ಪ ಕುಡಿಯೋದ್ ಬಿಟ್ಬಿಟ್ಟಿದ್ದಾರೆ, ಚೆನ್ನಾಗಿದ್ದಾರೆ. ಅವ್ರು ಅಲ್ಲಿನ ದಾರಿಲಿ ಹೋಗಿ ಸ್ವಲ್ಪ ಚೆನ್ನಾಗಿದ್ದಾರೆ, ಕುಡಿಯೋದೆಲ್ಲ ಬಿಟ್ಟಿದ್ದಾರೆ, ಚೆನ್ನಾಗಿದ್ದಾರೆ. ಅದು ಪ್ರಾಬ್ಲಮ್ ಇಲ್ಲ. ಇವಾಗ ನಮ್ಮ ಮಿಸ್ಸಸ್ ತವ್ರ ಮನೆಗೆ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದಾರೆ, ಇಲ್ಲ ಬೇರೆ ಮನೆ ಮಾಡಿದ್ರೆ ಮಾತ್ರ ನಾನು ಬರ್ತೀನಿ, ಇಲ್ಲ ಅಂದ್ರೆ ನಾವು ಅವತ್ತು ನಮ್ಮ ತಮ್ಮ ಹೊಡೆಯಕ್ಕೆಲ್ಲ ಹೋಗಿದ್ದಂತೆ ನಮ್ಮ ಮಿಸ್ಸಸ್ಗೆ. ಯಾರು? ನಮ್ ತಮ್ಮ. ನಿಮ್ ತಮ್ಮ ನಿಮ್ ಮಿಸ್ಸಸ್ ಹೊಡೆಯಕ್ ಹೋಗಿದ್ದು ಯಾಕೆ? ಅದೇ ಹಿಂಗೆ ಜಗಳ ಮಾಡಕ್ ಬಂದಿದ್ರಲ್ಲ ಅವತ್ತು ನಮ್ಮಮ್ಮ. ಅವ್ರಮ್ಮ ಬಂದಾಗ ನಮ್ಮಮ್ಮ ಎಲ್ಲ ಕೂಗಾಡಿ ಜಗಳ ಮಾಡಿದ್ರಲ್ಲ, ನಮ್ಮಮ್ಮನಿಗೆ ಎದುರು ಮಾತಾಡ್ತೀಯ ನೀವು, ನಮ್ಮಮ್ಮನಿಗೆ ಎದುರು ಮಾತಾಡ್ತೀರ ನೀವು ಅಂತ ಹೇಳಿ ಅವ್ರ ಮೂವರ್ನ ತಳ್ಬಿಟ್ಟು ಹೊಡೆಯಕ್ ಹೋಗಿದ್ದಂತೆ. ಅದ್ ನಮ್ಮ ತಮ್ಮನ ಹತ್ರ ಕೇಳಿಲ್ಲ ನಾನು, ಯಾಕ ನಾನು ಹೆಂಡತಿ ಮೇಲೆ ಕೈ ಮಾಡಿದ್ದೆ ಅಂತ ಕೇಳಕ್ ಹೋಗಿಲ್ಲ. ಯಾಕಂದ್ರೆ ಅದು ಸಂಬಂಧ ಹಾಳಾಗ್ ಹೋಗುತ್ತೆ ಅಂತ ನಾನು ಇದುವರೆಗೂ ಕೇಳಕ್ ಹೋಗಿಲ್ಲ ನನ್ನ ತಮ್ಮನ್ನ. ಗೊತ್ತು ನಿಮಗೆ? ಗೊತ್ತು. ನಿಮ್ ಹೆಂಡತಿನೇ ಹೇಳಿದ್ದ? ಅವ್ರು ಹೇಳ್ತಾ ಇದಾರ, ನನ್ ಮೇಲೆ ಕೈ ಮಾಡಕ್ ಬಂದಿದ್ದಾನೆ, ನಾನೇನ್ ಮಾಡಿದೀನಿ ಅಂತದು. ಅಷ್ಟೊಂದು ಬೆಲೆ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಬರ್ಲಿ ಆ ಮನೆಗೆ? ಬಟ್ ಇಲ್ಲಿ ಅಕ್ಕನ ಮಕ್ಕಳು ಕುರಿತು ನಿಮ್ಮ ಹೆಂಡತಿಗೆ ಅಂದ್ರೆ ಸ್ವಲ್ಪ ಹೇಳೋ ಕಾಲ ಬಿಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇತ್ತಾ? ಇತ್ತು. ಆಕೆ ಮನಸ್ಸಲ್ಲೂ ಇದೆಲ್ಲ ನಡೀತಾ ಇತ್ತು, ಏನಪ್ಪ ನಾವು ದುಡ್ಕೊಂಡು ತಿನ್ನೋರು ಎಲ್ಲ ತುಂಬ ಇದೆ ಏನೋ ಅನ್ನೋ ಥರ ಎಲ್ಲರನ್ನು ತಂದು ಇಲ್ಲೇ ಬಿಟ್ರೆ ನಮ್ಮ ಬದುಕೇನು, ಇದು ಯಾಕೆ ಹಿಂಗಾಗ್ತದೆ, ಹೇಳಂಗಿಲ್ಲ ಬಿಡಂಗಿಲ್ಲ ಅನ್ನೋ ಥರ ಇತ್ತು. ಆ ಥರ ಇತ್ತು. ಇವಾಗ ಅವ್ರು ನಮ್ ಚಿಕ್ಕಮ್ಮ ಅವ್ರು ಫೋನ್ ಮಾಡಿದ್ರು, ನೀನು ಹೌದು ಅವ್ರ ಮಕ್ಳು ನೋಡ್ಕೊಳಕ್ ಬೇಕಲ್ಲ, ನಿಮ್ಮ ಅಮ್ಮನ್ ಬೇಕಾರೆ ಅವ್ರ ಮನೇಲಿ ಹೋಗಿ ಇಟ್ಕೊಳಕ್ ಹೇಳು, ಅವ್ರಿಗೆ ಬೇಕಾದ್ರೆ ಎಷ್ಟು ದಿನ ಎಷ್ಟು ವರ್ಷ ಬೇಕು, ಅವ್ರ ಮಕ್ಳು ನೋಡ್ಕೊಂಡು ಆದ್ಮೇಲೆ ದೊಡ್ಡವ್ರಾದ್ಮೇಲೆ ಬೇಕಾದ್ರೆ ನಮ್ಮಮ್ಮ ಬರ್ಲಿ, ನಮ್ಮ ಮನೆಗೆ ತೊಂದರೆ ಇಲ್ಲ ಅಂತ ಹೇಳಿದ್ದೆ. ಅರ್ಥ ಆಗ ಅದಕ್ಕೆ ನಿಮ್ಮ ಅಮ್ಮನನ್ನ ನಿಮ್ಮ ಅಕ್ಕನ ಮನೇಲಿ ಇಟ್ಕೊಳಕ್ ಹೇಳು ಅಂತ. ಇವಾಗ ಅವ್ರ ಮಕ್ಳು ನೋಡ್ಕೊಳಕ್ಕೆ ಇವ್ರು ನಮ್ಮಮ್ಮನ ಯೂಸ್ ಮಾಡ್ಕೊಂತ ಇರೋದು. ಅಲ್ಲ ಆಯ್ತು, ಈಗ ನಿಮ್ಮಮ್ಮ ಅಲ್ಲಿಗೆ ಹೋದ್ರೆ ಅವ್ರು ಇಲ್ಲಿಗೆ ಬರಲ್ವಾ? ಅಂದ್ರೆ ಮಕ್ಳು ಇಲ್ಲಿ ಬರೋದು ನಿಲ್ಲಿಸ್ತಾರ? ನಿಲ್ಲಿಸ್ತಾರೆ. ಅವ್ರಿಗೆ ಬೇಕಾಗಿರೋದು ಮಕ್ಳು ನೋಡ್ಕೋಬೇಕು ಅಷ್ಟೇ. ಅವ್ರಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಇಬ್ರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ. ಬಿಡು, ನಿಮ್ಮಮ್ಮ ಹೋಗಿ ನೋಡ್ಕೊಳ್ಳಿ ಬಿಡಿ. ನಾನು ಅದನ್ನ ಹೇಳ್ದೆ. ಅದಕ್ಕೆ ನಮ್ ಚಿಕ್ಕಪ್ಪ ಅವ್ರು, ನಮ್ ಚಿಕ್ಕಮ್ಮ ಅದ್ ಹೆಂಗ್ ಹೇಳ್ದೆ ನಿನ್ನ ಮಾತನ್ನ,
ಹಂಗ ನಾನಿದ್ರೆ ನೀನು ನಿನ್ನ ಹೆಂಡತಿ ಬೇರೆ ಮನೆ ಮಾಡ್ಕೊಂಡು ನೀನ್ ಬೇರೆ ಮನೆ ಮಾಡ್ಕೊಂಡಿರಿ, ನಿನ್ನ ಹೆಂಡತಿನ ಬೇರೆ ಮನೆ ಮಾಡೋವರೆಗೂ ಕರ್ಕೊಂಬರ್ಬೇಡ, ಬೇರೆ ಮನೆ ಮಾಡ್ಕೊಂಡು ಆಮೇಲೆ ನಿನ್ನ ಹೆಂಡತಿನ ಕರ್ಕೊಂಬ, ನೀನು ಅಲ್ಲಿವರೆಗೂ ಕರ್ಕೊಂಬಂದ್ರೆ ಸರಿ ಇರಲ್ಲ ಅಂತ ನಮ್ ಚಿಕ್ಕಪ್ಪ ಬೈದ್ರು. ಸರಿ ಆಯ್ತು ನಾನು ಹಂಗೆ ಮಾಡ್ತೀನಿ ಅಂದ. ಸೊ ಆ ನಿರ್ಧಾರ ಸರಿ ಇದೆಯೋ ಇಲ್ವೋ ಅಂತ ಕೇಳಕ್ ಬಂದ್ರಿ. ಆ ನಿರ್ಧಾರ ಸರಿ ಇದೆಯಲ್ಲ, ಅದರಲ್ಲಿ ನನಗೆ ನಮ್ಮ ತಂದೆ ತಾಯಿ ಮೇಲೆ ನನಗೆ 2 ಸತಿ ಕೋಪ ಬಂದಿರೋದು. ಒಂದ್ಸತಿ ನಾನು ನಮ್ಮ ಮಿಸಸ್ಗೆ ಆಗ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ನಮ್ಮ ಅಪ್ಪ ಮಾತಾಡಿದ ಆ ಮಾತು, ನಾನು ಹೆಂಡತಿ ಮಾತು ಕೇಳ್ತೀನಿ ಅಂತ ಹೇಳಿ ನನಗೆ ನಿಂಬೆಹಣ್ಣ ಮಂತ್ರಿಸ್ಕೊಂಡ್ ಬಂದಿದ್ರು ಮನೆಯಲ್ಲಿ. ಬಟ್ ನಿಮಗೆ ಸ್ವಯಂ ನಿಮ್ಮ ಆತ್ಮಕ್ಕೆ ಅರಿವಿದೆ ನನ್ನ ಹೆಂಡತಿ ಆ ಮಟ್ಟಿಗೆ ಇವ್ರಿಗೆಲ್ಲ ಕೆಡುಕು ಬಯಸುವಷ್ಟು ದುಷ್ಟ ಬುದ್ಧಿಗಳಲ್ಲ ಅಂತ. ಇಲ್ಲ, ನಾನು ಅವ್ರು ಹೇಳ್ತಾ ಇರೋದು ಹೌದು, ಅವರು ನಾವು ನೋಡ್ಕೊಂತೀವಿ ಇಲ್ಲ ಅಂತ ಹೇಳಲ್ಲ. ನಾವು ಊರಲ್ಲಿ ಮನೆ ಕಟ್ಟಿದ್ವಿ, ಊರಲ್ಲಿ ಇರಾಕ್ ಹೇಳು, ಅವ್ರು ಏನ್ ಬೇಕು ನಾವು ಮಾಡಾಕೋಣ. ಅಲ್ಲ, ಈಗ ನನ್ನ ವಿಚಾರಕ್ಕೆ ಇನ್ನೂ ಬಂದಿಲ್ಲ. ಬಟ್ ನನ್ನ ಪ್ರಶ್ನೆ ಇದ್ದಿದ್ದು, ಇವರೆಲ್ಲ ಹೇಳ್ತಿರುವಷ್ಟು ದುಷ್ಟಳು ನನ್ನ ಹೆಂಡತಿ ಅಲ್ಲ ಅಂತ. ಅಲ್ಲ, ನಿಮಗೆ ಗೊತ್ತದು. ದುಷ್ಟ ಇದ್ರೆ ಇಷ್ಟು ದಿನ ಇರ್ತಾನೆ ಇದ್ದಿಲ್ಲ ನಾವು. ಯಾಕಂದ್ರೆ ನೀವೇ ವಾಯ್ಸ್ ರೈಸ್ ಮಾಡಿದ್ದೆ ಹೊರತು ಆಕೆ ಯಾವತ್ತೂ ಮಾಡೇ ಇಲ್ಲ. ಅಥವಾ ನನ್ನ ಕೈಲಿ ಆಗಲ್ಲ ಇದೆಲ್ಲ, ನಿಮ್ಮ ಅಕ್ಕನ ಮಕ್ಕಳನ್ನು ನೋಡ್ಕೊಳಕ್ ನಮ್ಗೇನು ದರ್ದ ಅನ್ನೋ ಮಟ್ಟಿಗೆ ಯಾವತ್ತೂ ಮಾತಾಡಿಲ್ಲ. ಇಲ್ಲ, ಅದು ಮಾತಾಡಿದಾರೆ, ಆತರ ಮಾತಾಡಿದಾರೆ, ಇಲ್ಲ ಅಂತಿಲ್ಲ, ಮಾತಾಡಿದಾರೆ ಅದನ್ನ. ಅಂದ್ರೆ ಎಲ್ರ ಮುಂದೆನೂ ನಿಮ್ಮ ಮುಂದೆನೂ? ಇಲ್ಲ, ಎಲ್ಲರ ಮುಂದೆ ಮಾತಾಡಿಲ್ಲ, ನಮ್ಮ ಮುಂದೆ ಮಾತಾಡಿದ್ದಾರೆ. ಆಗಲಿ. ಈಗ ನನಗೆ ಅರ್ಥವಾಗುತ್ತೆ, ಇಲ್ಲಿ ಅಕ್ಕನ ಮಕ್ಕಳು ನೋಡಿ, ಇಲ್ಲಿ ಏನಾಗ್ಬಿಡುತ್ತೆ, ತಡೆಯಪ್ಪ ನಮ್ಮ ತಮ್ಮಂದಿರ ಬದುಕು ಯಾಕೋ ಸ್ವಲ್ಪ ನಮ್ಮ ಕಾರಣಕ್ಕೆ ಒಂಚೂರು ಯಾಕೋ ಹಾಳಾಗ್ತಿದೆ, ಅಥವಾ ಅವ್ರ ಗಂಡ ಹೆಂಡತಿಗಳ ನಡುವೆ ಅವ್ರಿಗೇನೋ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ನಾವೇ ಒಂಚೂರು ಅರ್ಥ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಬೇರೆ, ಪ್ರಭುತ್ವ ಸಾಧಿಸೋಕೆ ಬರೋದು ಬೇರೆ. ರಿಕ್ವೆಸ್ಟಲ್ಲಿ ಕೆಲವೊಮ್ಮೆ ನಮ್ಮ ಚಕ್ಲ ಸುಳಿದು ಚಪ್ಪಲಿ ಮಾಡ್ಕೊಡೋಕೆ ತಯಾರು ಮಾಡಿಬಿಡ್ತವೆ ರಿಕ್ವೆಸ್ಟ್ಗಳು. ಅಯ್ಯೋ ನಾನು ಹಿಂಗೆ ಹೋಗ್ಬೇಕಂಡ್ರವ, ದಯವಿಟ್ಟು ನನ್ನ ತಮ್ಮಂದಿರು ಹೆಣ್ತೀರಲ್ವ, ಅದಕ್ಕೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂಡು ನನ್ನ ಮಕ್ಳನ್ನ ಒಂಚೂರು ನೋಡ್ಕೊಳ್ರಪ್ಪ, ಮನ್ಸು ಕರಗಿಬಿಡೋದು ಅದು. ಆದರೆ ಇದು ಪ್ರಭುತ್ವ ಸಾಧಿಸುವ ಹಠಮಾರಿ ಬುದ್ಧಿ ಅಥವಾ ಅಹಂಕಾರದ ಬುದ್ಧಿಗಳು. ಅದು ನಿಮ್ಮ ಅಕ್ಕ ಅಂತಲ್ಲ, ಈ ಬುದ್ಧಿ ನಿಮಗೆ ಬಂದರೂ ಕೂಡ ಎಲ್ಲೂ ನೀವು ಹೆಚ್ಚು ದಿನ ಬಾಳೋಕ್ಕಾಗಲ್ಲ. ಯಾಕಂದ್ರೆ ಸಹನೆ ಮಾಡೋರ್ಗೂ ಒಂದು ಮಿತಿ ಇರುತ್ತಲ್ವಾ? ಇರುತ್ತೆ. ಇಲ್ಲಪ್ಪ ನಂಗೆ ಅಪೆಂಡಿಕ್ಸ್ ಆಗಿದೆ, ನಾನು ಹೆಚ್ಚು ಭಾರ ಎತ್ತಕ್ಕಾಗಲ್ಲ ಅಂತ 1-2 ದಿನ, 1-3 ದಿನ, 1-4 ದಿನ ಏನೋ ಗೊತ್ತು ಅನ್ನೋದಕ್ಕೆ ಇದನ್ನು ಮಾಡ್ಬೋದು. ಬಟ್ ನಿಮಗೆ ತುಂಬ ಕಾಂಪ್ರಮೈಸ್ ಆಗ್ಲಿಕ್ಕೆ ಹೋಗಲ್ಲ, ನಷ್ಟ ಯಾಕೆ ಮಾಡ್ಕೊಳ್ಬೇಕು ಕಂಪ್ನಿಗೆ? ಅವನು ಸಹನೆ ಅಥವಾ ಸಹಿಸುವಿಕೆಗೂ ಒಂದು ಮಿತಿ ಇರುತ್ತೆ. ಅಯ್ಯೋ ತಡೆಯಪ್ಪ, ನನಗೆ ನಮ್ಮ ಬಾಸು ಗೊತ್ತು ಅಥವಾ ಅವರೆಲ್ಲ ನನಗೆ ತುಂಬ ಪರಿಚಯಸ್ಥರು ಅನ್ನೋ ಕಾರಣಕ್ಕೆ ನಾನು ವಾರಕ್ಕೆ 3 ದಿನ ರಜೆ ಹಾಕಿದ್ರೆ ಒಂದು ಹಂತ ಆದಮೇಲೆ ಒದ್ದು ಹಾಸಿಗೆ ಹಾಕ್ತಾರೆ. ಅವರೇನೇ ನಮ್ಮವರಾದರೂ ಕೂಡ ನಾವು ಕೆಲವೊಂದು ವಿಚಾರವನ್ನು ಹೇಳೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಬೇಕು. ಹೌದಪ್ಪ, ನಾಳೆ ದಿನ ಹಿಂಗೆಲ್ಲ ಮಾತು ಬಂದು ನಿಮ್ಮ ಮಕ್ಳನ್ನ ನಾವ್ಯಾಕೆ ನೋಡ್ಕೊಳ್ಬೇಕು, ನಮಗೇನು ದರ್ದ ಅನ್ನೋ ಮಾತುಗಳು ಬಂದ್ಬಿಡ್ತವಪ್ಪ, ನಾನು ತುಂಬ ಹಠಮಾರಿ ಥರ ವರ್ತಿಸಬಾರ್ದು, ಏನೋ ರಿಕ್ವೆಸ್ಟ್ ಮಾಡಿಕೊಂಡು ಒಂಚೂರು ನಾನು ಕೆಲಸದಿಂದ ಬರೋವರೆಗೂ ನೋಡ್ಕೊಳ್ಳಿ, ಊಟಕ್ಕೆಲ್ಲ ನಾನೇ ರೆಡಿ ಮಾಡಿ ಹೋಗಿರ್ತೀನಿ, ಮಕ್ಕಳಿಗೆ ಊಟ ಮಾಡಿಸಿ ಅಂತ ಏನೋ ಒಂಚೂರು ಈ ಥರ ಇದ್ದಿದ್ರು ಓಕೆ. ಬಟ್ ಇಲ್ಲಿ ನನ್ನ ಅರಿವಿನಿಂದ, ಅಂದರೆ ನನ್ನ ಮಿತಿಯಲ್ಲಿ, ನನ್ನ ಶಕ್ತಿಯಲ್ಲಿ ಹೇಳ್ತೀನಿ, ಇದು ತುಂಬ ಬೇರೆ ಬೇರೆ ಆಲೋಚನೆ. ನಾಳೆ ದಿನ ಕತ್ತಿಂಪಟ್ಟಿ ಹಿಡಿದು ಹೊಡೆದಾಡ್ಕೊಳ್ಳೋ ಕಾಲಕ್ಕೆ ಹೋಗೋಕ್ಕಿಂತ ಮುಂಚೆ ಈಗ ನಾನು ಹೇಳೋದಪ್ಪ, ತಂದೆ ತಾಯಿ ಅಕ್ಕನ ಮಕ್ಕಳು ಇವರೆಲ್ಲರ ಕುರಿತು ನಿಮಗೆ ಶುದ್ಧ ಭಾವನೆ ಇದೆ, ಜವಾಬ್ದಾರಿ ಕರ್ತವ್ಯಗಳ ಅರಿವಿದೆ. ಆದರೆ ತುಂಬ ಎಲ್ಲ ಒಟ್ಟಿಗಿದ್ದು ಚೆನ್ನಾಗಿ ಬದುಕಬೇಕು ಅನ್ನುವ ಆ ಪೂರ ದೊಡ್ಡ ಕುಟುಂಬದ ಯೋಚನೆಗಳು ಇರಬೇಕು ಅಂದರೆ ಎಲ್ಲರಿಗೂ ಅಷ್ಟೇ ದೊಡ್ಡ ಉದಾರ ಮನಸ್ಸಿರಬೇಕು. ನೀವು ಮಾತ್ರ ಉದಾರ ಮನಸ್ಸಾಗಿ ಅವರು ಚಿಕ್ಕ ಬುದ್ಧಿಯವರಾದರೆ ಅಲ್ಲಿ ಜಗಳಗಳು ಜಾಸ್ತಿ. ನಾನು ಹೇಳೋದು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರ ನಡುವೆನೂ ಇರಬೇಕು ಅನ್ನೋದು ಒಳ್ಳೆಯದೇ ಹೌದು. ಬಟ್ ಸ್ವಲ್ಪ ಇಲ್ಲಿ ನಿಮ್ಮ ಚಿಕ್ಕಪ್ಪ ಹೇಳ್ದಂಗೆ ಅಥವಾ ಅವ್ರ ಕೋಪಕ್ಕೆ ಹೇಳಿದ್ರು ಏನು ಹೇಳಿದ್ರು, ನೀವೊಂದು ಸ್ವಲ್ಪ ನಿಮ್ಮ ಹೆಂಡತಿ ಹೇಳ್ದಂಗೆ ಸಪ್ರೇಟ್ ಒಂದು ಮನೆ ಮಾಡಿ, ಆಯಿತಾ? ಸಪ್ರೇಟ್ ಮನೆ ಮಾಡಿ ನಿಮ್ಮ ಹೆಂಡತಿ ಕರ್ಕೊಂಡು ಬಂದು ನಿಮ್ಮ ತಾಯಿಯನ್ನು ನಿಮ್ಮ ಅಕ್ಕನ ಮನೆಗೆ ಕಳಿಸಿ.
ಅವರು ಅಲ್ಲ ಮಕ್ಳನ್ನ ನೋಡ್ಕೊಳ್ಳಿ. ಅವ್ರಿಗೆ ನಾನು ಹೇಳಿದ್ದೆ ಸರ್, ಅವ್ರು ನಮ್ಮ ಊರಲ್ಲಿ ಮನೆ ಕಟ್ಟಿದೀವಲ್ಲ, ಯಾರು ಇಲ್ಲ, ಅಜ್ಜಿ ಒಬ್ಬರೇ ಇರೋದು, ನಮ್ಮ ಅಪ್ಪನ ತಾಯಿ ಒಬ್ಬರೇ ಇರೋದು. ಅವ್ರಿಗೆ ಹೇಳಿದ್ದೆ ನಾನು, ನೀವು ಊರಲ್ಲಿರಿ, ನಿಮಗೆ ಎಷ್ಟು ಬೇಕು ಖರ್ಚಿಗೆ. ಇವಾಗ ಬೇರೆ ಮನೆ ಮಾಡಕ್ಕೆ ನಮ್ಗೆ ಇದಿಲ್ಲ, 6 ಜನ ಇದೀವಿ, ಇಲ್ಲಿ 6 ಜನಕ್ಕೆ ಒಂದ್ BHK ಕೊಡಲ್ಲ. 1 BHK ಕೊಡಲ್ಲ, 8 ಜನಕ್ಕೆಲ್ಲ 1 BHK ಕೊಡಲ್ಲ. ಡಬಲ್ BHK ತಗೊಂಡ್ರೆ 10,000, 12,000, 8,000, 10,000 ಬಾಡಿಗೆ. ಒಂದ್ 5-6 ಸಾವಿರ ರೂಪಾಯಿದಾಗೆ ಚೆನ್ನಾಗಿರೋದು ನಾನು ನಮ್ಮ ತಮ್ಮ ಇಬ್ರು ಒಟ್ಟಿಗೆ ಇರ್ತೀವಿ. ನಿಮ್ಗೆ ಏನ್ ಬೇಕು, ತಿಂಗಳಿಗೆ ನಿಮ್ಗೆ ಎಷ್ಟು ಖರ್ಚಿಗೆ ಬೇಕು, ಏನ್ ಬೇಕು ಎಲ್ಲ ಮಾಡಾಕ್ತಿವಿ. ನೀವು ಆರಾಮಾಗಿ ಊರಲ್ಲಿ ಹೋಗಿರಿ, ಇಷ್ಟು ದಿನ ದುಡ್ದಿದ್ದು ಸಾಕು ನಮ್ಗೆ, ನೀವು ಆರಾಮ್ ಊರಲ್ಲಿರಿ ಅಂತ ಹೇಳಿದ್ರೆ ನಾವು ಹೋಗಲ್ಲ ಊರಿಗೆ. ಕೇಳಿಸು, ನಾನು ಹೇಳ್ತಿರೋದು ಒಂದ್ ಹಂತ ಹೋದ್ಮೇಲೆ ನಿಮ್ ತಮ್ಮನ ಜೊತೆನೂ ನಿಮಗೆ ಬದುಕು ಚೆನ್ನಾಗಿ ಅನ್ಸಲ್ಲಪ್ಪ. ನಾನು ಅದ್ರ ಏನೋ ಬೇರ್ಪಡಿಸಿದ್ದೀನಿ ಅಂದ್ಕೊಳ್ಳಬೇಡ, ಇಲ್ಲಿ ವೈಬ್ರೇಷನ್ ಚೇಂಜ್ ಆಗ್ತಿಲ್ಲ. ನಾನು ಅದ್ರದಲ್ಲಿ ಹೇಳ್ತಿಲ್ಲ, ನಾನು ಹೇಳಿದ್ದು ಅವ್ರಿಗೆ ಹೇಳಿದ್ದು, ಅವ್ರು ನನಗೆ ಈ ತರ ಆನ್ಸರ್ ಕೊಟ್ಟಿದ್ದು ಅಂತ ಹೇಳಿದ್ದು. ನಾನು ಹೇಳಿದ್ದು ನೀವಿಬ್ರು ಮಕ್ಕಳು, ನೀವು ಗಂಡ ಹೆಂಡತಿ ಇರೋಕೆ ಏನು ಒಂದು ಚಿಕ್ಕ ಮನೆ ಮಾಡ್ಕೊಳ್ಳೋಕೆ ಏನು ತೊಂದರೆ ಇಲ್ಲ. ಅಂದ್ರೆ ಅಪ್ಪ ಅಮ್ಮನಲ್ಲಿ ಕಳಿಸ್ಬಿಟ್ಟು ತಮ್ಮನ ಜೊತೆನೆ ಇರೋ ಯೋಚನೆ ಬಗ್ಗೆನೇ ನೀವು ಈಗ ಹೇಳಿದ್ದು, ಹೌದಲ್ಲ? ಹೌದು. ಅಪ್ಪ ಅಮ್ಮನಲ್ಲಿ ಕಳಿಸ್ಬಿಟ್ಟು ತಮ್ಮನ ಹೆಂಡತಿ, ನೀವು ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಇರೋದು. ಅಂದ್ರೆ ನಾನು ಹೇಳ್ತಿರೋದು ಇವತ್ತಲ್ಲ ನಾಳೆ ಇದು ಕೂಡ ಮತ್ತು ಗೊಂದಲವೇ. ನಿಮ್ಮ ಸಂಬಂಧ ಒಡೆಯೋದು ಬೇಡ. ಸಂಬಂಧಗಳು ಮದುವೆ, ಒಂದು ಮಕ್ಕಳು ಮರಿ ಎಲ್ಲ ಆದಮೇಲೆ ಸ್ವಲ್ಪ ಹಬ್ಬದ ಊಟಕ್ಕೆ ಒಂದಾಗೋದು ಬೇರೆ, ಬದುಕುಗಳು ಪ್ರತ್ಯೇಕವಾದಾಗ ನೀವು ಹಾಗೆ ಬದುಕಬೇಕು. ನಿಮ್ಮ ದುಡಿಮೆ ನಿಮ್ಮದು, ಅವ್ರ ದುಡಿಮೆ ಅವ್ರದ್ದು, ಇಬ್ಬರು ಸೇರಿಕೊಂಡು ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಹಿಂಗೆ ನಡೆದ್ರೆ ಚಂದ. ಅಂದರೆ ಇದು ಹೊಡಿತಾ ಇದ್ದೀನಿ ಎಂದ್ಕೊಳ್ಳೋದು ಬೇಡಪ್ಪ. ನೋಡೋರ್ಗೆ ಏನು ಅನ್ಸುತ್ತೋ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಹೇಳ್ತೀನಿ. ಒಂದು ಹಂತಕ್ಕೆ ಬಂದಾದ ಮೇಲೆ ನಾಳೆ ದಿನ ಕೊಳಪಟ್ಟಿ ಹಿಡ್ಕೊಂಡು ರಕ್ತಪಾತದಿಂದ ಬೇರೆ ಆಗೋದು ಬೇಡ್ರಪ್ಪ. ನಿಮ್ಮ ಹೆಂಡತಿಗೆ ಹೊಡೆಯೋವಷ್ಟು ಹೋಗಿರೋ ಈತನ ಜೊತೆ ನಿಮ್ಮ ಹೆಂಡತಿ ತುಂಬ ಇರ್ಸು ಮುರ್ಸಲ್ ಬದುಕೋ ವಾತಾವರಣವನ್ನು ನೀನು ನಿರ್ಮಾಣ ಮಾಡಂಗಿಲ್ಲ. ಯಾಕಂದ್ರೆ ಇದೆಲ್ಲ ತುಂಬಾ ಪ್ರತಿಷ್ಠೆ ವಿಚಾರಗಳಿವೆಲ್ಲ. ಯಾಕಂದ್ರೆ ಈಗ ಹೃದಯದಲ್ಲಿ ಆ ನೋವು ಕೂತ್ಬಿಟ್ಟಿದೆ. ಕೂತಿದೆ ಅವ್ರಿಗೆ, ಅದೇ ನೋವು ಕೂತಿದೆ. ನಾನು ಇವತ್ತು ಫೋನ್ ಮಾಡಿ ಕರೆದ ಅವ್ರನ್ನ, ಹಿಂಗ್ ಮಾಡಿದಾರೆ ಅಂದ್ಮೇಲೆ ನಾನು ಬರಲ್ಲ, ನಿಮ್ ಬೇರೆ ಮನೆ ಮಾಡು. ಸ್ವಲ್ಪ ಆ ಸಂಬಂಧಗಳು ಸುಧಾರಿಸಬೇಕು ಅಂದ್ರೆ ದೂರ ಇರ್ಬೇಕವು. ನಿಮ್ ತಮ್ಮನಿಗೆ ಈಗ ನಿಮ್ಮ ಅಪ್ಪ ಅಮ್ಮನಿಗೆ ಅವ್ರೇನು ನಿಮ್ಮ ಮನೇಲಿ ಇರ್ತಾರೋ, ತಮ್ಮನ ಮನೇಲಿ ಇರ್ತಾರೋ, ಇಲ್ಲ ಅಲ್ಲಿ ಓಡಾಡ್ಕೊಂಡಿರ್ತಾರೋ, ಇಲ್ಲ ಊರಿಗೆ ಹೋಗ್ತಾರೋ, ಇಲ್ಲ ಅಕ್ಕನ ಮನೆಗೆ ಹೋಗ್ತಾರೋ, ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ನೀವು ಮಾತಾಡ್ಕೊಂಡು ಮಾಡಿ. ಬಟ್ ಇಲ್ಲಿ ತಮ್ಮನ ಜೊತೆನೇ ನಾನು ಇದನ್ನು ಮುಂದುವರಿಸ್ತೀನಿ ಅನ್ನೋದು ನನ್ನ ಸಲಹೆ ಖಂಡಿತ ಅಲ್ಲ. ಯಾಕಂದರೆ ನಾನು ಭವಿಷ್ಯ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ನಾಳೆ ಇನ್ನೊಂದು 2-3 ತಿಂಗಳಿಗೆ ಆಗಿದ್ರೆ ಇರ್ಬೋಡಪ್ಪ, ಇದ್ದು ನಿಮ್ಮಿಬ್ಬರನ್ನು ಒಂದು ಮಾಡಿದ್ದು ಪುಣ್ಯ ಕಟ್ಕೊಳ್ಳೋಕೆ ನಾನಿಲ್ಲಿ ತಯಾರಿಲ್ಲ. ಯಾಕಂದರೆ ಇವೆಲ್ಲ ಮುಂದೆ ಮಕ್ಕಳು ದೊಡ್ಡವರಾಗ್ತಾ ಇವೆಲ್ಲ ಏನಾಗ್ತವೆ ಅಂತ ನನಗೊಂದು ಅಂದಾಜಿದೆ, ನಿಮಗೂ ಗೊತ್ತಿರುತ್ತೆ. ಬಟ್ ಏನೋ ನನ್ನ ಮೂಲಕ ಹೇಳಿಸ್ತಾ ಇದ್ದಾನೆ ದೇವರು, ಒಂದುಕೊಳ್ಳಿ ಅಷ್ಟೇ. ಸೊ ಇಲ್ಲಿ ನೀವು ಪ್ರತ್ಯೇಕವಾಗಿ ನಿಮ್ಮ ಅಂದರೆ ಸಿಂಗಲ್ ಬೆಡ್ರೂಮ್ ಅಥವಾ 1 BHK ಮನೆಯನ್ನೇ ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಇರೋಕೆ ಏನು ಮಾಡ್ಕೊಳ್ಬೇಕು ಅದನ್ನು ಮಾಡಿಕೊಂಡು, ನಿಮ್ಮ ಹೆಂಡತಿ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದರೆ ಆಮೇಲೆ ನಿಧಾನಕ್ಕೆ ಸಂಬಂಧಗಳನ್ನು ಸುಧಾರಿಸ್ಕೊಳ್ಳಿ. ಯಾಕಂದ್ರೆ ಈಗೇನೆ ನಿಮ್ಮ ಕಷ್ಟಕ್ಕೆ ನಿಲ್ಲೋಳೆ ಹೊರತು ಬೇರೆ ಯಾರೂ ಅಲ್ಲ. ಕಾಯಿಲೆ ಸಮಯದಲ್ಲೆಲ್ಲ ಏನೇನಾಯ್ತು, ಅದು ಇಲ್ಲಿ ಯಾರನ್ನು ಕೆಟ್ಟವರು ಅಂತ ಹೇಳೋದು ಬೇಡ, ಬದುಕೆ ಹಾಗೆ. ಆಗ ನಿಮ್ಮ ತಮ್ಮನಿಗೇನೋ ನಾಳೆ ಆದಾಗ ಯಾಕೋ ನಿಮಗೂ ಏನೋ ಹೋಗ್ಲಿಕ್ಕೆ ಆಗದೆ ಇರ್ಬೋದು, ಏನೋ ನಡೆಯುತ್ತೆ ಅವತ್ತು. ಸೊ ನಿಮ್ಮ ದುಡಿಮೆ, ನಿಮ್ಮ ಖರ್ಚು, ನಿಮ್ಮ ಸಂಸಾರ ಬೇರೆ, ಅವ್ರ ದುಡಿಮೆ, ಅವ್ರ ಖರ್ಚು, ಅವ್ರ ಸಂಸಾರ ಬೇರೆ. ಅಪ್ಪ ಅಮ್ಮ ಎತ್ತಿದ್ದಾರೆ, ಅವ್ರನ್ನ ನೋಡ್ಕೊಂಡು ನಿಮ್ಮಿಬ್ಬರು ಕರ್ತವ್ಯ. ಅದಕ್ಕೇನು ವ್ಯವಸ್ಥೆ ಮಾಡ್ತೀರೋ, ಊರಲ್ಲಿ ಬಿಡ್ತೀರೋ, ಇಲ್ಲ ಇಬ್ಬರು ಅವರೊಬ್ಬರನ್ನ ಇವರೊಬ್ಬರನ್ನೇ ನೀವಿಬ್ಬರು ಇಟ್ಕೊಳ್ತೀರೋ. ಅಂದರೆ ಮನೆಗಳು ಬೇರೆ ಹೊರತು ಮನಸ್ಸುಗಳು ಹಾಗೆ ಇರಲಿ. ನಾನು ಹೇಳ್ತಿರೋದು ಜಾಗಗಳು ಬದಲಾವಣೆ ಅಥವಾ ಪ್ರತ್ಯೇಕ ಅನ್ನೋದು ನಿಮ್ಮ ಬದುಕನ್ನು ಹಗುರಾಗಿಸುತ್ತೆ. ಯಾಕಂದ್ರೆ 1 ಹೆಣ್ಮಗಳಾಗಿ 1 ಇಂಚ್ ಮೇಲೆ 20 ರೊಟ್ಟಿ ತಟ್ಟೋದಕ್ಕೂ 5 ತೊಟ್ಟುಬಿಟ್ಟು ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋದಕ್ಕೂ ವ್ಯತ್ಯಾಸ ಇದೆ. ಮನೆಯವ್ರಿಗೆಲ್ಲ ರೊಟ್ಟಿ ಮಾಡ್ಕೊಂಡು ಕೂತ್ಕೊಳ್ಳೋದು ಒಂದು ಕಡೆ ಆದರೆ, ತಾನು ತನ್ನ ಗಂಡ ತನ್ನ ಮಕ್ಕಳಿಗೆ ರೊಟ್ಟಿ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋದು ಇನ್ನೊಂದು ಕಡೆ. ಅಂದರೆ ಈಗ ಏನು ತಲೆಪ, ನಿಮ್ಮ ತಮ್ಮ ಇನ್ನೂ ಮದುವೆ ಆಗಿಲ್ಲ, ನಿಮ್ಮ ತಮ್ಮಂದಿರಿಗೂ ಅಕ್ಕಂದಿರಿಗೂ ಇನ್ನೂ ಮದುವೆ ಆಗಿಲ್ಲ, ಅಪ್ಪ ಅಮ್ಮ ಇವರೆಲ್ಲ ಒಟ್ಟಿಗೆ ಇದ್ದಾರೆ ಅಂದಾಗ ನಿಮ್ಮ ಹೆಂಡತಿ ರೊಟ್ಟಿ ಬೇಯಿಸಲೇಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ, ಅದು ಧರ್ಮ. ಬಟ್ ಈಗ ಎಲ್ಲ ಅವ್ರಿಗೆ ಮದುವೆ ಆಗಿದೆ, ಅವ್ರದ್ದೊಂದು ಬದುಕು ಆಗಿದೆ, ಅವ್ರದ್ದೊಂದು ಸಂಸಾರ ಆಗಿದೆ ಅಂದಾಗ
ಈಗಲೂ ನಿಮ್ಮ ಹೆಂಡತಿಗೆ ನೀವು ಆ ವಿಚಾರವನ್ನು ಹೇಳಂಗಿಲ್ಲ. ಸೊ ಇಲ್ಲಿ ನಾಳೆ ಭವಿಷ್ಯವನ್ನು ಲೆಕ್ಕಕ್ಕಿಟ್ಟುಕೊಂಡು ಹೇಳ್ತಾ ಇದ್ದೀನಿ, ತಮ್ಮನೊಂದಿಗೆ ಪ್ರೀತಿಯಿಂದಲೇ ಮಾತಾಡ್ತಾ, ನೋಡಪ್ಪ ನಾವೀಗ ಪ್ರತ್ಯೇಕವಾಗಿ ಬದುಕೋಣ. ಇಲ್ಲ ಅವ್ರು ಒಪ್ಪಲಿಲ್ವಾ, ನಿಮ್ಮ ಹೆಂಡತಿ ಮಾತು ಕೇಳಿ ಮೊದಲು. ಈಗ ಹೆಂಡತಿ ಮನೆ ಒಡಿತಿದ್ದಾಳೆ ಅಂತ ಭಾವಿಸಬೇಡಿ, ಪರಿಸ್ಥಿತಿಗಳು ಹಂಗೆ ಬಂದಿದ್ದಾವೆ. ಓಹೋ ನಮ್ಮ ಅಪ್ಪ ಅಮ್ಮನಿಂದ ದೂರ ಮಾಡಿಬಿಟ್ಲು ಅಥವಾ ನನ್ನ ತಮ್ಮನಿಂದ ದೂರ ಮಾಡಿಬಿಟ್ಲು, ಕಷ್ಟ ಅನುಭವಿಸಿದ್ದ ಆಕೆ ಅದನ್ನು ನುಂಗುಕೊಂಡು ಇವತ್ತು ಇಷ್ಟ ಆದರೂ ಇದ್ದಾಳೆ. ಇಲ್ಲಾಂದರೆ ಬೇರೆ ದೊಡ್ಡ ನಿರ್ಧಾರ ಕೈ ಹಾಕಿದ್ರೆ ಏನು ಮಾಡ್ತಿದ್ರಿ? ಇಲ್ಲ ಸರ್, ನನ್ನ ಹೆಂಡತಿ ಜೊತೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಅದು ನನ್ನ ಮನೆಯಲ್ಲಿ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಅದು ಅವ್ರು ಹೇಳ್ತಾರೆ, ನಿನ್ ಹೆಂಡ್ತಿನ ನೀನ್ ಹಿಡ್ತದಲ್ಲಿ ಇಕ್ಕೊಂಡಿಲ್ಲ, ಒಡಿಯಲ್ಲ ಬಡಿಯಲ್ಲ ನೀನು, ಅವ್ರ ನಿನ್ ತಲೆ ಮೇಲೆ ಕೂತ್ಕೊಂಡಿದ್ದಾಳೆ. ಆಯ್ತಪ್ಪ, ನಿಮ್ಮ ಅಪ್ಪ ಅಮ್ಮನ ವಿಚಾರವಾಗಿ ಏನೋ ತುಂಬಾ ತರಲೆ ಮಾಡಿದ್ರೆ, ತುಂಬಾ ಹಠ ಮಾಡಿದ್ರೆ ನೀನು ಹೆಂಡತಿ ಅದೇ ಹೇಳಿದ್ದೆ ಅವ್ರಿಗೆ, ನಿಮ್ಗೆ ಊಟ ಹಾಕೊಡಲ್ಲ, ನಿಮ್ಗೆ ಅಡಿಗೆ ಮಾಡಲ್ಲ, ನೀವ್ ನಮ್ಮ ಮನೇಲಿ ಹಾಕಿದ್ರ, ನೀವ್ ಇಲ್ಲಿಂದ ಹೊರಗಡೆ ಹೋಗಿ ಅಂತ ಮಾತಾಡಿದ್ರೆ ನನ್ನ ಹೆಂಡತಿ ತಪ್ಪು ಹೇಳಿ ನಾನು ಒಪ್ಕೊಂತೀನಿ. ಅದೇನು ಮಾತಾಡಿಲ್ಲ, ಎಲ್ಲ ಅಡಿಗೆ ಎಲ್ಲ ಮಾಡಿ ಹಾಕ್ತಾಳೆ, ಎಲ್ಲ ಮಾಡ್ತಾರೆ. ಇಲ್ಲಪ್ಪ, ಇಲ್ಲಿ ಎಲ್ಲದಕ್ಕೂ ಒಂದೇ ಪರಿಹಾರನಪ್ಪ, ನಿಂದೊಂದು ಪ್ರತ್ಯೇಕ ಬದುಕನ್ನು ಮೊದಲು ಶುರು ಮಾಡು, ಆಯ್ತಾ? ಅಂದ್ರೆ ಅಲ್ಲಿ ನಿಮಗೆ ಏನು ಬರ್ತಾ ಇದೆ, ಎಷ್ಟು ಬರ್ತಾ ಇದೆ ಎಲ್ಲ ಲೆಕ್ಕ ಸಿಗುತ್ತೆ. ಆವಾಗ ನೀವು ಎಲ್ರಿಗೂ ಕೈ ನೀಡಿ ಕೊಡಬಹುದು. ಇಲ್ಲಿ ಎಲ್ಲಿ ಏನಾಗ್ತಿದೆ, ಎಲ್ಲಿ ಏನು ಹೋಗ್ತಿದೆ, ಯಾರಿಂದ ಯಾವ ಮಾತು ಕೇಳಬೇಕು, ಯಾರನ್ನ ನೋಡ್ಬೇಕು, ಯಾರು ನೋಡ್ಬೇಕು ಏನೂ ಗೊತ್ತಾಗಲ್ಲ. ಸಂತೆಲಿದ್ದಾಗ ಎಷ್ಟು ಜನಕ್ಕೆ ಊಟ ಕೊಡ್ತೀಯಪ್ಪ? ಹಂಗೆ ನಿಮ್ಮ ಹೆಂಡತಿ ಹೇಳ್ದಂಗೆ ಆಕೆಗೆ ಹೇಳಬೇಕು ನೀವು, ನೋಡಿ ನಾವು ಸಪ್ರೇಟ್ ಮನೆ ಮಾಡೋಣ, ಬದುಕೋಣ, ಸರಿ. ಆದರೆ ಇದೇ ದ್ವೇಷವನ್ನು ತಲೆಯಲ್ಲಿ ಇಟ್ಟುಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ಮಾತಾಡಿಸ್ದೇ ಇರೋದು, ತಮ್ಮನ ಚೆನ್ನಾಗಿ ಮಾತಾಡಿಸ್ದೇ ಇರೋ ಅಂದರೆ ಮೇಲ್ಬಿದ್ದು ಮಾತಾಡಿಸು ಅಂತ ಹೇಳ್ತಿಲ್ಲ, ನಮ್ಮ ಕರ್ತವ್ಯವನ್ನು ನಾವು ಮರೆಯಂಗಿಲ್ಲ, ಅದನ್ನು ಮಾಡಲೇಬೇಕು ನಾವು. ಸೊ ಅಕ್ಕನ ಮಕ್ಕಳು ಇನ್ಮೇಲೆ ಬರಲ್ಲ, ಯಾಕೆ ಅಮ್ಮ ನೋಡ್ಕೊಳ್ತಾಳೆ ಅಥವಾ ಏನೋ ಆಗುತ್ತೆ. ಬಟ್ ನನಗೆ ಸ್ವಲ್ಪ ತಮ್ಮನ ಹೆಂಡತಿ ಅವರಿಬ್ಬರು ಚೆನ್ನಾಗಿರ್ಬೇಕು. ಈಗ ಅವ್ರ ಹೆಂಡತಿನ ನಿಮ್ಮ ತಮ್ಮ ಅವ್ರದ್ದು ಒಂದು ಪ್ರಾಬ್ಲಮ್ ಇದೆ ನನಗೆ. ಅವ್ನು ಹೆಂಡತಿನಂದ್ರೆ ಸೇರಲ್ಲ, ಜಾಸ್ತಿ ಹೊಡಿಯೋದು ಬಡಿಯೋದು. ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ನೀವೆಲ್ಲ ಒಟ್ಟಿಗೆ ಇದ್ದಾಗ ಏನಾಗ್ಬಿಡುತ್ತೆ, ತಮ್ಮ ಹೆಂಡತಿನ ಆ ರೀತಿ ನಡೆಸ್ಕೊಂಡಾಗ ನಿನ್ನ ಹೆಂಡತಿಗೂ ಒಂದು ಅಭದ್ರತೆ ಶುರುವಾಗುತ್ತೆ, ಆಯ್ತಲ್ಲ? ಅಂದ್ರೆ ಒಬ್ಬ ತಮ್ಮ ಆ ಹೆಂಡತಿನ ಹಿಡ್ಕೊಂಡು ಹೊಡಿತಾ ಇದ್ದಾನೆ ಅಂದ್ರೆ ಆ ಹೆಂಡತಿ ಇವಳ ತಂಗಿನೇ ಆಗಿದ್ದಾಳೆ, ಮತ್ತಲ್ಲೇನೋ ಮಾತುಗಳು ಶುರುವಾಗುತ್ತವೆ. ಒತ್ತಾರವಾಗಿ ಎಲ್ಲೋ ದೂರ ಇದ್ದು ಹೊಡೆದಾಡ್ಕೊಂಡು ಕೂಗಾಡ್ಕೊಂಡು ಬೈದಾಡ್ಕೊಂಡ್ರೆ ನಿಮಗೇನು ಕೇಳಿಸೋದು ಇಲ್ಲ, ನೀವು ಅದಕ್ಕೆ ತಲೆನೂ ಹಾಕೋಕ್ಕಾಗಲ್ಲ. ಬಟ್ ಒಂದು ಮನೇಲಿದ್ದಾಗ ಇವೆಲ್ಲ ಆಗುತ್ತಲ್ಲಪ್ಪ. ನೋಡಪ್ಪ, ಇದಕ್ಕೆ ನಾನು ತುಂಬ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಹೋಗಲ್ಲ, ನಿಮಗೆ ನಾಳೆ ಇದ್ರ ಪ್ರಭಾವ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕಾಲ ಕೂಡು ಬಂದಿದೆ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಂಡು, ಆಯಿತು ನನ್ನ ಹೆಂಡತಿ ನನಗೆ ಕಷ್ಟ ಕಾಲದಲ್ಲಿ ನಿಂತಿದ್ದಾಳೆ, ಇಷ್ಟೆಲ್ಲ ಆದಾಗಲೂ ನನ್ನ ಜೊತೆ ಇದ್ದಾಳೆ, ಸೊ ಅವಳನ್ನು ಕಾಪಾಡಿಕೊಳ್ಬೇಕು. ಮತ್ತು ನನ್ನ ತಮ್ಮ ಏನು ಇನ್ನೂ 7ನೇ ಕ್ಲಾಸಲ್ಲ 8ನೇ ಕ್ಲಾಸಲ್ಲ, ಯಜಮಾನ ಸಿನಿಮಾ ಥರ ಮದುವೆ ಆಗೋದನ್ನು ಬಿಟ್ಟು ತಮ್ಮನ್ನು ನೋಡ್ಕೊಳ್ತೀನಿ ಅನ್ನೋಕ್ಕೆ ಇಲ್ಲ, ಆತನಿಗೂ ಒಂದು ಸಂಸಾರ ಇದೆ. ಹಾಗಾಗಿ ನನ್ನ ಹೆಂಡತಿ ನನ್ನ ಮಕ್ಕಳ ಜೊತೆ ಚೆನ್ನಾಗಿರೋಣ, ತಮ್ಮನ ದುಡಿಮೆ, ಅವನ ಹೆಂಡತಿ ದುಡಿಮೆಯಲ್ಲಿ ಅವ್ರು ಬದುಕೊಳ್ಳಿ, ನನ್ನ ಹೆಂಡತಿ ನನ್ನ ಬದುಕನ್ನು ನಾವು ನೋಡ್ಕೊಳ್ಳೋಣ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋಣ. ಇನ್ನು ಚಿಕ್ಕಪ್ಪ ಇವರು ಈಗ ಎಲ್ಲರ ಮಾತು ಕೇಳ್ಕೊಂಡೋದ್ರೆ ಇದು ಮುಗಿಯೋ ಕತೆ ಅಲ್ಲ. ಇದು ಇದೇ ಒಳ್ಳೆ ಸಮಯ ಅಂದುಕೊಂಡು ನಿಮ್ಮ ಹೆಂಡತಿ ಹೇಳ್ದಂಗೆ ಸಪ್ರೇಟ್ ಮನೆ ಮಾಡಿ. ಯಾಕಂದರೆ ಹೆಂಡತಿ ನೀವು ಮಾಡೋವರೆಗೂ ಬರಲ್ಲ ಅನ್ನೋದು ಸತ್ಯ, ನಾನೇ ಹೇಳ್ತೀನಿ, ಅದು ಬರಲ್ಲ. ಯಾಕಂದ್ರೆ ಅಲ್ಲಿ ಬಿದ್ದಿರೋ ಪೆಟ್ಟು ಅದು ಭಾವನಾತ್ಮಕ ಪೆಟ್ಟು, ಅದು ಅಹಂಕಾರಕ್ಕೆ ಪೆಟ್ಟು ಬಿದ್ದಿರೋದು ಅವೆಲ್ಲ. ಯಾಕಂದ್ರೆ ತಮ್ಮ ಕೈ ಮಾಡ್ಲಿಕ್ಕೆ ಹೋದ ಅಂದಾಗ ಅತ್ತಿಗೆ ಅಲ್ಲಿ ಏನು ನಡೆಯುತ್ತಲ್ಲಿ. ಸೊ ಹಾಗಾಗಿ ನೀವು ಡೆಲಿವರಿ ಕೆಲಸ ಮಾಡ್ತಿದ್ದೀರಿ, ಇದು ಏನೋ ಮಾಡ್ತಾ ಇದ್ದೀರಿ, ಪರವಾಗಿಲ್ಲ. ಭಗವಂತ ಒಳ್ಳೆ ವ್ಯವಸ್ಥೆ ಅಥವಾ ಒಳ್ಳೆ ದಾರಿ ಕೊಟ್ಟಿದ್ದಾನೆ, ಒಳ್ಳೆ ರೀತಿಯಲ್ಲಿದ್ದೀರಿ, ಆರೋಗ್ಯ ಕಾಪಾಡಿಕೊಂಡಿದ್ದೀರಿ, ಜೂಜು ಬಿಟ್ಟಿದ್ದೀರಿ, ಒಳ್ಳೆ ಧರ್ಮದ ದಾರಿ ಹಿಡಿದಿದ್ದೀರಿ. ಇಲ್ಲಿ ಹೆಂಡತಿ ವಿಚಾರವಾಗಿ ಒಂದು ಎಲ್ಲ ಪ್ರೀತಿಯಿಂದ ಎಲ್ಲರನ್ನು ಕೇಳಿಬಿಟ್ಟೆ ಹೊರಗಡೆ ಹೋಗಿ, ಒಪ್ಪದೇ ಇರಲಿ, ಆದರೆ ತಿಳಿಸ್ಬಿಟ್ಟು ಹೋಗ್ಬೇಕು. ನಾನೀಗ ಸಪರೇಟ್ ಮನೆ ಮಾಡ್ತೀನಿ, ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ. ತಮ್ಮಂದು ಏನಾಗಿದೆ ಅಂದ್ರೆ, ಅವನು ಅವ್ರ ಹೆಂಡತಿಗೆ ಹೇಳಿದಾನಲ್ಲ, ನನ್ನ ಮಾತು ಕೇಳ್ಕೊಂಡ್ ಬೇರಂಗಿದ್ರೆ ಇರು, ಇಲ್ಲಾಂದ್ರೆ ನೀನು ಹೋಗು ಅಂತ ಹೇಳಿದಾನಲ್ಲ. ಆ ಹುಡುಗಿ ಅಲ್ಲಿ ಊರಿಗೆ ಹೋಗಿದೆಯಲ್ಲ, ಆ ಹುಡುಗಿ ಹೇಳ್ತಾರದು, ನನ್ ಗಂಡ ಬಂದು ಕರ್ಕೊಂಡು ಹೋದ್ರೆ ಬರ್ತೀನಿ, ಇಲ್ಲ ನಾನ್ ಬರಲ್ಲ ಅಂತ.
ನೋಡಪ್ಪ, ಅವ್ರ ಹೆಂಡ್ತಿದ್ದು ಅವ್ರು ಏನಾದರೂ ಮಾಡ್ಕೊಳ್ಳಿ, ನಿನ್ಗೆ ಅದು ಬೇಡ. ನಿನ್ನ ಹೆಂಡತಿ ಸಪ್ರೇಟ್ ಮನೆ ಮಾಡಿದ್ರೆ ಬರ್ತೀನಿ ಅಂತ ನಿನ್ನ ಹೆಂಡತಿ, ಗಂಡ ಬಂದು ಕರ್ಕೊಂಡು ಹೋದ್ರೆ ಬರ್ತೀನಿ ಅಂತ ಅವ್ರ ಹೆಂಡತಿ. ಮೊದಲು ನಿಮ್ಮದು ಸೆಟ್ಲ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಮೇ ಇದು. ಅಂದರೆ ಇಲ್ಲಿ ಮೂಲ ಸಮಸ್ಯೆನೇ ಒಂದನ್ನು ನೀವೆಲ್ಲ ನಮ್ಮದು ಅಂದ್ಕೊಳ್ಳೋಕೆ ಶುರು ಮಾಡಿದ್ದೀರಿ. ಇಲ್ಲ, ನೀವೀಗ ತುಂಬ ಎತ್ತರ ಸ್ಥಾನ ಅಥವಾ ನೀವು ತುಂಬ ಮುಂದೆ ಹೋಗಿದ್ದೀರಿ. ಇಲ್ಲಿ ಸ್ವಲ್ಪ ಪ್ರತ್ಯೇಕವಾಗಿ ನೋಡಿ ಕೆಲವು ವಿಚಾರವನ್ನು ಮಾತ್ರ ಇದೆಲ್ಲ ನಮ್ಮ ಸಮಸ್ಯೆ ಅಂದ್ಕೊಳ್ಬೇಕು. ಆದರೆ ಪ್ರತಿಯೊಂದನ್ನು ತಮ್ಮನ್ನ ಹೆಂಡತಿ ಸಮಸ್ಯೆಯನ್ನು ನಂದು ಅಂದ್ಕೊಂಡಾಗ ಇದು ಸಂಸಾರ ಆಗಲ್ಲ ಇದು. ಯಾಕಂದ್ರೆ ಒಂದು ಹಂತ ಬಂದ ಮೇಲೆ ಸ್ವಲ್ಪ ಪ್ರತ್ಯೇಕತೆ ಇಲ್ಲದೆ ಹೋದರೆ ಬದುಕಿಗೆ ಅರ್ಥನೇ ಇರಲ್ಲಪ್ಪ. ಏನು ಸನ್ಯಾಸಿನ? ಎಲ್ಲ ಲೋಕವೆಲ್ಲ ನಂದು, ಲೋಕದ ಸಮಸ್ಯೆ ಎಲ್ಲ ನಂದು ಅಂದ್ಕೊಳಕ್ಕೆ ನೀವು ಸಂಸಾರಿ. ಆಮೇಲೆ ನಿಮ್ಮ ತಮ್ಮ ಅಣ್ಣ ನಮ್ಮವನಾದರೂ ಹೊತ್ತಿಗೆ ನಮ್ಮೋಳಲ್ಲ ಅನ್ನಂಗೆ ಕೂತ್ಕೊಬೇಕಾಯ್ತದ ಕತೆ. ಸೊ ನಿಮ್ಮ ತಮ್ಮ ಹೆಣ್ತಿನ ಹೊಡಿತಾನೋ ಕರ್ಕೊಂಬರ್ತಾನೋ ಬಿಡ್ತಾನೋ ಅದು ಬೇಡ. ಬೇಕಿದ್ರೆ ಕರ್ಕೊಂಬರ್ತಾರೆ. ಇಲ್ಲ, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಅಹಂಕಾರ ಇದ್ರೆ ಅದಕ್ಕೆ ಏನು ಪೆಟ್ಟು ತಿನ್ಬೇಕು ಅವ್ರು ತಿಂತಾರೆ. ಬಟ್ ನಿಮ್ಮ ಹೆಂಡತಿ ಅಲ್ಲೆಲ್ಲೋ ಮಿಸ್ ಆಗಿ ಏನೋ ಆದಿ ತಪ್ಪಿ ಮತ್ತೇನೋ ಆಗೋದ್ರ ಬದಲು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಯಾಕಂದ್ರೆ ಇವೆಲ್ಲ ಈ ಕಡೆ ಇವ್ರನ್ನೆಲ್ಲ ಒಪ್ಸಿ ಆ ಕಡೆಗೆ ತಿರ್ಗೋಷ್ಟೊತ್ತಿಗೆ ಅದೇನೋ ತಪ್ಪಾಗಿದ್ರೆ ಏನು ಮಾಡ್ತೀರಾ? ಬೇಜಾರು ಮಾಡ್ಕೊಂಬಿಡಿ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಇವೆಲ್ಲ ನಾನು ತುಂಬಾ ಕೇಳಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ನಿಮ್ಮ ಹತ್ರನೇ ಕನ್ಕ್ಲೂಷನ್ ಕೇಳೋಣ ಅಂತಾನೆ ಇಲ್ಲಿ ಸಪರೇಟ್ ಮಾಡೋದ್ರಿಂದ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ದೆ, ಈ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ದೆ. ಆಗ್ಲಿ ಅದು ಸಮಯ ಬಂದಾಗ ಸಿಗುತ್ತೆ. ಸೊ ಇಲ್ಲಿ ನಾನು ಸಪರೇಟ್ ಮಾಡಿಬಿಟ್ರೆ ಇವ್ರಿಗೆಲ್ಲ ಅನ್ಯಾಯ ಮಾಡ್ದಂಗೆ ಆಗುತ್ತಾ ಗುರುಗಳೇ? ಖಂಡಿತ ಇಲ್ಲ. ನೀವು ಸಪ್ರೇಟ್ ಮಾಡಿ ಅಂದರೆ ನಿಮಗೆ ಅವಾಗ ಅರ್ಥವಾಗುತ್ತೆ, ನಮ್ಮ ದುಡಿಮೆ ಎಷ್ಟು ಬರ್ತಾ ಇದೆ, ನಮ್ಮ ಖರ್ಚು ಎಷ್ಟು ಬರ್ತಾ ಇದೆ. ಇಲ್ಲ, ಅಕ್ಕನ ಮಕ್ಕಳಿಗೂ ಏನೋ ತಂದು ಕೊಡುವಷ್ಟು ಶಕ್ತಿ ಆವಾಗ ಬರುತ್ತೆ ನಿಮಗೆ. ಬಟ್ ಇಲ್ಲೇನಾಗ್ಬಿಡುತ್ತೆ, ನೀವು ಮಾನಸಿಕವಾಗಿ ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಅಂತ ಗೊಂದಲ ಆದಾಗ ಇವು ಕಣ್ಣು ಮುಂದೆ ವಜ್ರ ಬಿದ್ದಿದ್ರು ನಿಮ್ಮ ಕಣ್ಣಿಗೆ ಕಾಣಲ್ಲ. ಯಾಕಂದ್ರೆ ಮನಸ್ಸೇ ನೆಮ್ಮದಿ ಇಲ್ಲ ಅಂದರೆ ವಜ್ರಗಳು ಕಾಣದೇ ಎಲ್ಲ ಬಂತು. ಸೊ ನೀವು ಮುಂದಿನ 1.5 ತಿಂಗಳೊಳಗಡೆ ಇವ್ರಿಗೆಲ್ಲ ಹೇಳಿಬಿಟ್ಟು ಒಂದು ಸಪ್ರೇಟ್ ಮಾಡಿ ಮೊದಲು ಹೆಂಡತಿಯನ್ನು ವಿಶ್ವಾಸಕ್ಕೆ ತಗೊಳ್ಳಿ. ಯಾಕಂದರೆ ದೀರ್ಘಕಾಲ ಬರೋದು ಅವರೊಬ್ಬರೇ. ಅವರು ನನಗೆ ಅವ್ರು ಹೇಳ್ತಾ ಇರೋದು, ನೀನ್ ಬೇರೆ ಮನೆ ಮಾಡು, ನೀನ್ ಕಾಲಲ್ಲಿ ತೋರಿಸಿ ನಾನು ತಲೆ ಒಳಗೆ ಮಾಡ್ತೀನಿ, ನೀನ್ ಅವ್ರ ಜೊತೆ ಇರ್ಬೇಕಂದ್ರೆ ನಾನು ನೆಮ್ಮದಿ ಮಾಡ್ಕೊಂಡಿರ್ಬೇಕಂದ್ರೆ ಆಗಲ್ಲ ನನ್ನಿಂದ. ಹೌದಪ್ಪ, ನನಗೆ ಅರ್ಥವಾಗುತ್ತೆ. ಸೊ ಇಲ್ಲಿ ಇದನ್ನು ಲೋಕ ಅಥವಾ ನೀವು ಬೇರ್ಪಡಿಸ್ತಿದ್ದಾರೆ ಅಂತ ಭಾವಿಸಿದ್ರು ಪರವಾಗಿಲ್ಲ. ಧರ್ಮ ಇಷ್ಟು ಸೂಕ್ಷ್ಮವಾಗಿದೆ, ಅದನ್ನು ಮಾತ್ರ ಹೇಳಿರ್ತೀನಿ ನಾನು ಅಷ್ಟೇ. ಇವ್ರನ್ನೆಲ್ಲ ಬಿಡಬೇಕು, ಅಯ್ಯೋ ನಾವು ಹೆಂಗ ಸರ್ ನೋಡಿ ಸರ್, ಹಿಂಗೆ ಅಂದ್ಕೊಂಡವ್ರು ತಮ್ಮಂದಿರ ಅಣ್ಣ ತಮ್ಮಂದಿರ ನಡುವೆ ನಿಮಗೊಂದಷ್ಟು ಹೊಂದಾಣಿಕೆ ಇರ್ಬೋದು, ಕಾರಣ ನೀವು ಒಟ್ಟಿಗೆ ಬೆಳೆದವರು. ಆತನ ಹೊಲಸನ್ನ, ಆತನ ತಪ್ಪನ್ನ, ಆತನ ಅಹಂಕಾರವನ್ನು, ಆತನ ಕೋಪವನ್ನು ನೀವು ಸಹಿಸ್ಕೊಳ್ಬೋದು. ನಿಮ್ಮ ಹೆಂಡತಿ ಸಹಿಸ್ಕೊಳ್ತಾಳೆ ಅಂತ ನೀವ್ ಹೆಂಗ್ ಅಂದ್ಕೊಳ್ತೀರಾ? ಹಾಗಾಗಿ ಇಲ್ಲಿ 2 ಮಕ್ಕಳಾದ ಮೇಲೂ ನಾನು ಒಟ್ಟಿಗೆ ಇರ್ತೀನಿ, ಇವೆಲ್ಲ ಒಟ್ಟಿಗೆ ಇರೋದು ಯಾವಾಗ ಅಂದರೆ ಒಂದು ದೊಡ್ಡ ಅರಮನೆ ಥರ ಮನೆ ಇದ್ದು ತುಂಬ ಆಳುಕಾಳುಗಳಿದ್ದು ಬಟ್ಟೆ ಒಗೆಯೋಕ್ಕೊಬ್ಬ, ಕಸ ಗುಡಿಸೋಕೊಬ್ಬ, ಪಾತ್ರೆ ತೊಳೆಯೋಕ್ಕೊಬ್ಬ, ಹೊಲ ತಕ್ಕದು ಹೋಗೋನೊಬ್ಬ, ಕಾಯಿ ಕೀಳೋನೊಬ್ಬ, ಗೊಬ್ಬರ ಹಾಕೋನೊಬ್ಬ, ಗಾಡಿ ಓಡಿಸೋನೊಬ್ಬ, ಹಿಂಗೆಲ್ಲ ಇದ್ದರೆ ಈ ಒಟ್ಟು ಕುಟುಂಬ ಅನ್ನೋ ಈ ಡ್ರಾಮಾಗಳು ನಡೀತವೆ. ಈಗ ನಿಮ್ಮ ಸ್ಥಿತಿ ಹಂಗಿಲ್ಲ. ಹಾಗಿರಬೇಕಾದ್ರೆ ಭಗವಂತ ಈಗೇನು ಸ್ವಲ್ಪ ಏಳಿಗೆ ಕೊಡ್ತಾ ಇದ್ದಾನೆ. ಇವಾಗಲೇ ನೀನು ನೋಡ್ಕೊಳಪ್ಪ, ನಾನು ನೋಡ್ಕೊಳ್ತೀನಿ, ಸಂಬಂಧ ಹೀಗೆ ಇರಲಿ, ದೂರ ಇದ್ದಷ್ಟು ಸಂಬಂಧ ಚೆನ್ನಾಗಿರ್ತವೆ. ಖಂಡಿತ ನೀನು ಹಾಗೆ ಬದುಕಪ್ಪ, ನಿನಗೆ ಒಳ್ಳೇದಾಗುತ್ತೆ. ಇಲ್ಲಿ ಅಯ್ಯೋ ಇವರೆಲ್ಲ ನಿಷ್ಠೂರ ಮಾಡ್ಕೊಂಡ್ಬಿಡ್ತಾರೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಈಗ ನೀನಂದರೆ ಬದುಕಿಗೆ ಹೆಂಡತಿ ಅನ್ನೋ ಆ ಪ್ರೀತಿಯ ಸಂಬಂಧವನ್ನು ಇಲ್ಲಿ ಇವ್ರಿಗೋಸ್ಕರ ಇವನ್ ಹೆಂಡತಿ ಹೇಳ್ದಂಗೆ ಸಪ್ರೇಟ್ ಮನೆ ಮಾಡಿದ್ರೆ ಇವ್ರಿಗೆಲ್ಲ ಅನ್ಯಾಯ ಮಾಡ್ದಂಗೆ ಆಗ್ಬಿಡುತ್ತೆ ಅನ್ನೋ ಮೂರ್ಖತನ ಬೇಡ. ಇಲ್ಲಿ ಏನು ಅನ್ಯಾಯನೂ ಇಲ್ಲ ಅಲ್ಲಿ ಆಗಕ್ಕೆ. ಹಂಗೆ ನೋಡಿದ್ರೆ ನೀವು ಸಪ್ರೇಟ್ ಮಾಡಿಕೊಂಡ್ರೆ ಇವ್ರ ಕಡೆಗೆಲ್ಲ ಗಮನ ಕೊಡುವಷ್ಟು ನೆಮ್ಮದಿ, ದುಡಿಮೆ, ಒಂದು ಫ್ರೀಡಮ್ಮು, ಒಂದು ಪ್ರೈವೇಸಿ ಎಲ್ಲ ಸಿಗುತ್ತೆ ನಿಮಗೆ. ಸೊ ತಮ್ಮನಿಗೂ ಹೆಂಡತಿ ವಿಚಾರದಲ್ಲಿ ಹಂಗೆಲ್ಲ ತುಂಬ ಕಟುವಾಗಿ ನಡ್ಕೊಳ್ಳೋಕೆ ಹೋದರೆ ತುಂಬ ಮುಂದೆ ತಪ್ಪುಗಳಾಗುತ್ತವೆ. ಈತ ಅದರ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಅವನು ಬೇರೆ ತರನೇ ಮಾತಾಡ್ತಾನೆ. ಅವನು ಒಂದೊಂದ್ಸತಿ ಮಾತಾಡ್ಬಿಟ್ರೆ ನಾನು ಡೈವರ್ಸ್ ಕೊಡ್ತೀನಿ, ನೀನ್ ಅಲ್ಲೇ ಇರು, ನಾನು ಬೇರೆ ಮದುವೆ ಮಾಡ್ಕೊಂತೀನಿ ಅನ್ನೋ ತರ ಮಾತಾಡ್ತಾನೆ.
ಅವ್ನಿಗೆ ಏನ್ ಹೇಳೋದು ಅರ್ಥ ಆಗ್ತಿಲ್ಲ. ಆಗ್ಲಪ್ಪ. ಹೆಂಡತಿ ಬಗ್ಗೆ ಅಷ್ಟು ಬಿಡಿಸಿ ಹೇಳಿದೀನಿ ನಾನು ಅವನಿಗೆ. ಹೆಂಡತಿ ಲಾಸ್ಟ್ ಬರೋದು ಹೆಂಡತಿ ನಿನಗೆ, ಯಾರು ಬರಲ್ಲ, ಸ್ವಲ್ಪ ಹೆಂಡತಿನ ಚೆನ್ನಾಗಿ ನೋಡ್ಕೊಂತ ಹೇಳಿದ್ರು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಇರಲಿ, ಆತ ಬಂದು ಮಾತಾಡಲಿ, ಅವಾಗ ನಾನು ಹೇಳ್ತೀನಿ. ಬಟ್ ಚಿಕ್ಕ ಸೂಕ್ಷ್ಮ ಕೊಟ್ಟಿರ್ತೀನಿ. ಆ ವರ್ತನೆ, ಅದರಲ್ಲೂ ನಾನು ಗಂಡಸು ನಾನು ಗಂಡ ಅನ್ನೋ ಆ ಕಟುವಾದ ವರ್ತನೆ ಈ ಕಾಲಕ್ಕಲ್ಲ, ಯಾವ ಕಾಲಕ್ಕೂ ಒಳ್ಳೆಯದಲ್ಲ. ಪರಸ್ಪರ ಗೌರವಗಳಿರಬೇಕು. ಹೆಂಡತಿ ಅನ್ನೋದು ಆಮೇಲೆ, ಮೊದಲು ನನ್ನಂತೆ ಅವಳು ಮನುಷ್ಯಳಲ್ವಾ. ಹೌದು. ಹಾಗಾಗಿ ನನ್ನ ಗಂಡ ಬಂದು ಕರ್ಕೊಂಡು ಬಂದರೆ ನಾನು ಬರ್ತೀನಿ ಅಂತ ಹೇಳೋ ಹೆಣ್ಮಗಳನ್ನ ಆತ ಬೇಕಾದರೆ ಕರ್ಕೊಂಡು ಬರಲಿ. ಸೊ ಇಲ್ಲಿ ನೀವು ನನ್ನ ಜೊತೆ ಮಾತಾಡ್ತಿರೋದ್ರಿಂದ ನೀವು ಬಂದ ದಾರಿ, ಈ ಕತೆ ಎಲ್ಲ ಕೇಳಾದ ಮೇಲೆ ನೀವೊಂದು ಫಸ್ಟು ಒಂದು ಮನೆ ಹುಡುಕಿ ನಿಮ್ಮ ಹೆಂಡತಿ ಮಕ್ಕಳನ್ನಲ್ಲಿ ಶಿಫ್ಟ್ ಮಾಡಿಕೊಂಡು, ತಾಯಿ ತಂದೆ ಬಂದರೆ ಅವ್ರನ್ನೂ ಕರ್ಕೊಳ್ಳಿ. ಆದರೆ ನೀವೆಲ್ಲ ಈಗ ಒಟ್ಟಿಗೆ ಇರೋದಕ್ಕೆ ಆತನಿಗೆ ಅದು ಗೊತ್ತಾಗದೇ ಇರ್ಬೋದು. ಸ್ವಲ್ಪ ನೀವು ಬೇರೆ ಬಂದಾಗ ಅವನು ಒಂಟಿತನ ಅನಿಸಿ ಹೆಂಡ್ತಿಂಗ್ ಕರ್ಕೊಂಬಂದು ಪ್ರೀತಿಯಿಂದ ನೋಡ್ಕೊಳ್ತಾನೋ ಏನೋ ಅಲ್ವಾ. ಹೌದು. ಇಲ್ಲ ನೀವೆಲ್ಲ ಇದ್ದೀರಾ ಅಂದಾಗ ಏನು ಕಾಣಿಸಲ್ಲ ಆತನಿಗೆ ಅದು. ಸ್ವಲ್ಪ ಈಗ ನೀವು ಬೇರೆ ಆಗುವುದರಿಂದ ಅನೇಕ ಸಮಸ್ಯೆಗಳಿಗೆ ಅದು ಪರಿಹಾರ. ಅದು ಮಾಡಿ ನಿಮಗೆ ಒಳ್ಳೇದಾಗುತ್ತೆ. ಈ ನಡುವೆ ಯಾರ ಹತ್ರನೂ ದ್ವೇಷ ಬೇಡ. ಅಯ್ಯೋ ಹಿಂಗೆ ಬೇರೆ ಆಗ್ತಾವನಂತೆ ಅಂತ ಜನ ನಿಮ್ಮ ಚಿಕ್ಕಪ್ಪ ಅವರೆಲ್ಲ ಏನೇನೋ ಅನ್ಬೋದು. ಆದರೆ ನೀವು ಭವಿಷ್ಯವನ್ನು ಪರವಾಗಿಲ್ಲ. ಆಗ ಅವೆಲ್ಲ ಕಹಿ ಘಟನೆಗಳು ಅಥವಾ ಈ ಕಹಿ ವಿಷಮ ಸ್ಥಿತಿಗಳಲ್ಲಿ ಹೆಂಗೆ ಅನಿಸುತ್ತೆ, ಅವರವರು ನಿಮ್ಮ ನಿರ್ಧಾರ ಅವ್ರಿಗೆ ಸರಿ ಅನ್ಸಲ್ಲ, ಅವ್ರ ನಿರ್ಧಾರ ನಿಮಗೆ ಸರಿ ಅನ್ಸಲ್ಲ. ಬಟ್ ಅಂತಿಮವಾಗಿ ನಿನ್ನ ಕುಟುಂಬಕ್ಕೆ ಅವರ ದೃಷ್ಟಿಯಲ್ಲಿ ನಾನು ಇವನು ಹೆಂಡತಿ ಗುಲಾಮ, ಹೆಂಡತಿ ಮಾತು ಕೇಳೋನು, ಗುರುವಿನ ಗುಲಾಮ, ಹೆಂಡತಿಯ ಗುಲಾಮ, ಇವರೆಲ್ಲ ಮುಕ್ತಿಯನ್ನೇ ಪಡಿತಾರಪ್ಪ, ಯೋಚನೆ ಮಾಡಬೇಡಿ. ಆದರೆ ಹೆಂಡತಿಯ ಗುಲಾಮ ಅಂದರೆ ಈ ರೀತಿ ಸಹನೆ ಮಾಡುವ ಒಂದು ಹೆಣ್ಮಗಳಿದ್ದಾಳೆ. ಬಟ್ ಅವಳು ವಾಪಸ್ ಧ್ವನಿ ಎತ್ತಿ ಮಾತಾಡ್ಬಿಟ್ಲು ಅಂತ ಮಾತ್ರಕ್ಕೆ ಅವಳು ಕೆಟ್ಟವಳು ಅಂತಲ್ಲ, ಯಾವ ಸ್ಥಿತಿಲಿ ಮಾತಾಡಿದ್ಲು ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ. ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಅವ್ರಿಗೆ ಆಗಲ್ಲ, ಯಾಕಂದ್ರೆ ಅವ್ರ ಹೆಂಡತಿ ಅಲ್ಲ, ನಿಮ್ಮ ಹೆಂಡತಿ. ಅದು ಅವರಿಗೆ ಕೆಲಸ ಮಾಡೋ ಆಳಷ್ಟೇ, ಹೌದಿಲ್ಲಪ್ಪ. ಹಾಗಾಗಿ ಬದುಕು ಇವತ್ತಿರುತ್ತೆ, ನಾಳೆ ಮುಕ್ತಾಯ ಆಗುತ್ತಪ್ಪ. ಆದರೆ ನಾನು ನನ್ನನ್ನು ನಂಬಿ ಬಂದ ಒಂದು ಹೆಣ್ಣುಮಗಳು, ಏನೋ ಆಕೆ ಹೊಲಸು, ಆಕೆ ತಪ್ಪು ದಾರಿ ಹಿಡಿದಿರೋಳು ಅಂದಾಗ ಕಾಲ್ಕಸವಾಗಿ ದೂರ ಇಡಬೇಕು, ಅದು ಬೇರೆ. ಬಟ್ ಹೀಗೆ ಸ್ವಲ್ಪ ಹೊಂದ್ಕೊಂಡು ಬದುಕಿ ನಿಮ್ಮಿಂದ ದೂರ ಇದ್ದು ಕೂಡ, ಕೈಲಿ ಫೋನ್ ಇದ್ದು ಕೂಡ, ಈ ಕಾಲದಲ್ಲೂ ದಾರಿ ತಪ್ಪದೆ ಒಂದು ಹೆಣ್ಮಗಳು ನಿಮ್ಮನ್ನು ಇನ್ನೂ ಮಾತಾಡಿಸಿ ನಾನು ಬರ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಬೇಕಾದ್ರೆ ನಾನು ಅದನ್ನು ಕಾಯ್ದುಕೊಳ್ಬೇಕು. ಅಯ್ಯಪ್ಪ, ನಮ್ಮ ಅಪ್ಪ ಅಮ್ಮನ ಕತ್ತಿಡ್ದು ಆಚೆ ನೂಕಿ ಕಾಲಲ್ಲಿ ಒದೆಯುವಷ್ಟು ದುಷ್ಟಳಿದ್ದಾಳೆ ಅಂದರೆ ಒದ್ದು ಹಾಕಿ ಆಚೆ ಅಂತಿದ್ದೆ ನಾನೇ. ಅವರು ನಮ್ಮ ಮಿಸಸ್ ಅದನ್ನೇ ಹೇಳ್ತಾರೆ. ಅದು ಅವರು ವಯಸ್ಸಾದ್ಮೇಲೆ ನಾನು ನೋಡ್ತೀನಪ್ಪ, ನಿಮ್ಮ ಅಪ್ಪ ಅಮ್ಮ ನಾನು ನೋಡ್ಕೊಂತೀನಿ ವಯಸ್ಸಾದ್ಮೇಲೆ. ಅದು ನನಗೆ ಇವಾಗ ಟಾರ್ಚರ್ ಬೇಡ, ಅವ್ರು ದೂರನೇ ಇರ್ಲಿ, ಅವ್ರ ವಯಸ್ಸಾದ್ಮೇಲೆ ಬೇಕಾದ್ರೆ ನನ್ನ ಹತ್ರ ಬರಲಿ, ನಾನು ನೋಡ್ಕೊಂತೀನಿ. ಈ ಮನೆ ಮಾಡಾದ ಮೇಲೂ ತಂದೆ ತಾಯಿಗಳು ಬರ್ತಾರೆ ಅನ್ನೋದನ್ನು ನೀವು ಬೇಡ ಅನ್ಲಿಕ್ಕೆ ಆಗಲ್ಲ. ಇಲ್ಲಿ ಮತ್ತೊಂದೇ ಧರ್ಮ ಸೂಕ್ಷ್ಮ ಇದು. ತಮ್ಮ ಬರಬಾರ್ದು ಅಂತ ಹೇಳಲಿಕ್ಕೆ ಹಾಕಿದೆ, ಅಪ್ಪ ಅಮ್ಮ ಬರಂಗಿಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಇಲ್ಲ, ಅದನ್ನ ಮಾತು ಹೇಳಿಲ್ಲ ಅವರು, ಬರಬಾರ್ದು ಅಂತ ಏನ್ ಹೇಳಿಲ್ಲ. ವಯಸ್ಸಾದ್ಮೇಲೆ ನಾನು ನೋಡ್ಕೊಂತೀನಿ ನಿಮ್ಮ ಅಪ್ಪ ಅಮ್ಮನ. ಬಂದ್ರೆ ನನ್ನ ಹತ್ರ ಬಂದ್ರೆ ನಾನು ನೋಡ್ಕೊಂತೀನಿ. ಆ ಮಾತನ್ನ ಹೇಳಿದಾರೆ. ಆಗ್ಲಿಪ್ಪ, ಎಲ್ಲ ಒಳ್ಳೇದಾಗ್ಲಿ. ತುಂಬಾ ಗೊಂದಲ ಮಾಡ್ಕೊಳ್ಬೇಡಪ್ಪ, ಕೆಲಸ ಮಾಡು, ಆರೋಗ್ಯವನ್ನು ಕಾಪಾಡ್ಕೊ. ಈ ರೀತಿ ಸ್ವಲ್ಪ ಹೆಂಡತಿ ಪರವಾಗಿ ನಡ್ಕೊ, ನಿನ್ಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ, ನಿನ್ನ ಮಕ್ಳಿಗೆ ಒಳ್ಳೇದಾಗ್ಲಿ, ನಿನ್ನ ಮನೆತನಕ್ಕೆ ಒಳ್ಳೇದಾಗ್ಲಿ. ಎಲ್ಲರೂ ಒಟ್ಟಿಗೆ ಬದುಕ್ತೀರಾ. ಆದರೆ ಸ್ವಲ್ಪ ಈ ಗೊಂದಲ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ರಿಸ್ಕ್ ತಗೊಂಡ್ಬಿಡ್ಬೇಕು. ಅದಾದ್ಮೇಲೆ ಬದುಕು ಹಗುರ ಅನ್ಸುತ್ತೆ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಗೋವಿಂದ, ನೋಡಿ, ಮೇಲ್ನೋಟಕ್ಕೆ ನಾನಿವರನ್ನು ದೂರ ಮಾಡಿದೆ ಅಂತ ನೀವು ಭಾವಿಸೋದು ಬೇಡ. ನಿಮಗೂ ಗೊತ್ತಿರುತ್ತೆ ಈ ರೀತಿ ಕೆಲವು ಪರಿಸ್ಥಿತಿಗಳನ್ನು ನಾನು ಆರಂಭದಲ್ಲೇ ಯಾಕೆ ಸ್ವಲ್ಪ ನೋಡಿ, ಇವೆಲ್ಲ ಹೇಳಬೇಕಂದ್ರೆ ಭಾಳ ದೊಡ್ಡ ಧೈರ್ಯ ಬೇಕು. ಇಲ್ಲಾಂದ್ರೆ ಸಮಾಜಕ್ಕೆ ಇದೇಂದ್ರಿ ಅವ್ರು ಒಟ್ಟಿಗೆ ಇರೋದನ್ನ ನೀವು ಬೇರೆ ಮಾಡ್ತೀರಾ ಅನ್ನೋ ಥರ ಆಗಬಾರ್ದಲ್ಲ. ನನಗೆ ಅರಿವಿದೆ, ಈ ಜಾಗದಲ್ಲಿ ಕುಳಿತು ನಾನು ಯಾರ್ಯಾರ
ತಪ್ಪು ಗ್ರಹಿಕೆಗಳನ್ನು, ಶಾಪಗಳನ್ನು ಸ್ವೀಕರಿಸಬೇಕಾಗಿದೆ ಅಂತ. ಆದರೆ ಭಗವಂತ ಕೃಷ್ಣನ ಅನುಗ್ರಹ, ನಾನು ಎಲ್ಲೂ ಕೂಡ ತೀರ್ಪುಗಳಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ನಾನು ಇಲ್ಲಿವರೆಗೂ ಕೂಡ ಯಾವುದನ್ನು ಈ ಜನ ಏನೋ ಅಂದ್ಕೊಂಬಿಡ್ಬೋದು, ಹಂಗೆ ಅಂದ್ಕೊಂಬಿಡ್ಬೋದು, ಇಲ್ಲ, ನಾನು ಖಂಡಿತ ಧರ್ಮ ಏನಿದೆಯೋ ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ. ಇಲ್ಲೂ ಕೂಡ ಅವ್ರು ಸ್ವಲ್ಪ ದೂರ ಆಗಿ ಪರಸ್ಪರ ಒಬ್ರಿಗೊಬ್ರು ಬೆಲೆ ಗೊತ್ತಾಗಬೇಕು, ಆಗ ಅವ್ರ ಬದುಕು ಚೆನ್ನಾಗಿರುತ್ತೆ ಅನ್ನೋ ನನ್ನ ನಂಬಿಕೆ. ನೋಡಿ, ಇವ್ರ ಮನಸ್ಸಲ್ಲೂ ಅದೇ ಇತ್ತು. ನಾನು ಹೇಳ್ದಾಗಲೆಲ್ಲ ಹೌದು ಸರ್, ನನಗೂ ಹಂಗೆ ಅನಿಸ್ತಾ ಇದೆ ಸರ್. ಅದೇ ಸತ್ಯ. ಅಣ್ಣ ತಮ್ಮದಿರು ಚೆನ್ನಾಗಿರಬೇಕು. ಮದುವೆ ಆಗಿ ಮಕ್ಕಳಾಗೋ ಕಾಲ ಬಂದಾಗಲೂ ನಾವು ಒಟ್ಟಿಗೆ ಇರ್ತೀವಿ. ಇಲ್ಲ, ಬಂದಂಥ ಹೆಣ್ಮಕ್ಳಿಗೆ ಏನೋ ನಾಳೆ ಇರ್ಸು ಮುರ್ಸು ಆಗ್ಬೋದು, ಅವ್ರೇನೋ ಮನೇಲಿ ಖ್ಯಾತೆ ತೆಗಿಬೋದು. ಹಾಗಾಗಿ ಚೆನ್ನಾಗಿದ್ದ ಕಾಲದಲ್ಲಿ ಇರೋವಷ್ಟು ಹಂಚ್ಕೊಂಡು, ಇಲ್ಲ ಏನೂ ಹಂಚ್ಕೊಳ್ಳೋಕ್ಕಿಲ್ಲ ಅಂದರೆ ಪ್ರೀತಿ ಪ್ರೇಮ ಹಂಚಿಕೊಂಡು ಸ್ವಲ್ಪ ಬೇರ್ಪಟ್ಟು ಜೀವನ ನಡೆಸಬೇಕು. ಏನಂತೀರಾ? ಆಗಲಿ, ಒಳ್ಳೆಯದಾಗಲಿ. ಪಾಪ ಇವರು ಸಜ್ಜನರಿದ್ದಾರೆ, ಎಲ್ಲ ಒಟ್ಟಿಗಿರಬೇಕು ಅನ್ನೋ ಬುದ್ಧಿ ಒಳ್ಳೆಯದೇ. ಇದಾದಮೇಲೂ ಒಟ್ಟಿಗಿರಿ. ಮನೆಗಳು ಬದಲಾಗ್ತವೆ, ಜಾಗಗಳು ಬದಲಾಗ್ತವೆ, ಮನೆಯ ಗೋಡೆಗಳು ಬದಲಾಗ್ತವೆ, ಆದರೆ ಮನಸ್ಸುಗಳು ಅದೇ ರೀತಿ ಒಬ್ರಿಗೊಬ್ರನ್ನ ಪ್ರೀತಿ ಮಾಡಿಕೊಂಡು, ಒಬ್ರಿಗೊಬ್ರು ಕಷ್ಟಕ್ಕೆ ಹಾಕ್ಕೊಂಡು ಜೊತೆಗಿರಬೇಕು. ಆಯ್ತಲ್ವಾ? ಒಳ್ಳೆಯದಾಗಲಿ.